त्रैगुण्यवर्तितमजं विभुमाद्यमीशं वन्दे भवघ्नममरासुरसिद्धवत् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये रामाय शाश्वतसुविस्तृतषड्गुणाय सर्वेश्वराय बलवीर्यमहार्णवाय नत्वालिरङ्घैषुरर्णवमुत्पपात निष्पीड्यतं गिरिवरं पवनस्य सूनुः इतीरिते वधोद्यतं न्यवारयद्विभीषणः सपुच्छदाह कर्मणि न्ययोजयन्निशाचर अथाश्च वस्त्रसञ्चयैः पिधाय पुच्छमग्नये ददुर्ददाह नाश्च तन्मरुत्सखो ಹುತಾಶನಃ ಅವರೆಲ್ಲ ಪುಚ್ಛದಾಹ ಕರ್ಮಣಿ ಪುಚ್ಛವನ್ನು ದಹನ ಮಾಡ್ತಕ್ಕಂಥ ಸುಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದರು. ಯಾಕೆ ಅವರಲ್ಲಿ ನಿಶಾಚರರು, ರಾಕ್ಷಸರು, ಯಾರ ಯೋಗ್ಯತೆ ಏನಂತೂ ಗೊತ್ತಿರೋದಿಲ್ಲ. ಅದರಿಂದಾಗಿನೇ ಅವರಂಥ ಮೂರ್ಖತನವನ್ನು ಮಾಡಿದರು. ಅಥಾಶ್ಚ ವಸ್ತ್ರ ಸಂಚಯೈ ಪಿಧಾಯ ಪುಚ್ಛಮಗ್ನಯೇ, ವಸ್ತ್ರ ಸಂಚಯೈ ಪಿಧಾಯ, ವಸ್ತ್ರಗಳ ಸಾಲು ಸಾಲು, ಸಂಚಯ ಅಂದ್ರೆ ಗುಂಪು, ವಸ್ತ್ರಗಳ ಸುತ್ತಿದ್ದೇನೆ. ಪುಚ್ಛಂ ಅಗ್ನಯೇ ದದುಹು, ಬೆಂಕಿಯನ್ನು ಇಟ್ಟರು. ನ ದದಾಹ ದ, ಅದನ್ನು ನ ದದಾಹ ಸುಡಲಿಲ್ಲ. ಅಸ್ಯ ತನ್ ಯಾತಕ್ಕೆ ಬರುತ್ಸಖೋ ಹುತಾಶನಃ, ಅವರು ಬದುಕಿರೋದೇ ಅವರಿಂದಾಗಿನೇ. ಆದ್ದರಿಂದ ಅವರನ್ನು ಉಳಿದಿರೋದು ಹುಟ್ಟಿರೋದು ಬದುಕಿ ಎಲ್ಲ ಅಷ್ಟೇ. ಗಾಳಿ ಹೋದ್ರೆ ತಕ್ಷಣ ಬೆಂಕಿ ಆರೋಗ್ಬಿಡುತ್ತೆ. ಬೆಂಕಿ ಆರಿಸೋಕ್ಕೆ ಏನೂ ಮಾಡಬೇಕಾಗಿಲ್ಲ. ಅದು ಆಕ್ಸಿಜನ್ ಕಟ್ ಮಾಡಿದ ತಕ್ಷಣ ಏನಾಯ್ತು ಅದು ಹಾಗೆ ಹೋಗ್ಬಿಡುತ್ತೆ. ಆದ್ದರಿಂದ ಅದು ಪೂರ್ಣ ಉಪಜೀವ್ಯವಾಗಿರ್ತಕ್ಕಂಥ ಅಗ್ನಿ ಎಂದೂ ಸಹ ಉಪಜೀವಿಸಿರ್ತಕ್ಕಂಥದ್ದು ವಾಯುವನ್ನ. ಇದು ಉಪಜೀವಕಗಳಲ್ಲಿ ಯಾವಾಗಲೂ ಪ್ರಬಲ ಯಾವುದೋ ಉಪಜೀವ್ಯ ಪ್ರಬಲ. ಉಪಜೀವ್ಯವರು ಉಪಜೀವಕ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಎಲ್ಲರಿಗೂ ಉಪಜೀವ್ಯ. ಮಹಾಲಕ್ಷ್ಮಿಗೆ ಉಪಜೀವ್ಯ ಯಾರೋ ಪರಮಾತ್ಮ. ಇಲ್ಲೇನೇ ಅಗ್ನಿಗೆ ಉಪಜೀವ್ಯ ಯಾರೋ ವಾಯುದೇವರು. ಅಗ್ನಿ ಉಪಜೀವಕ. ಆ ರೀತಿ ತೊಗೊಂಡು ಹೊರಟೋದ್ರೆ ಅವರಿಗೆ ಮತ್ತೆ ಹಾಗೆ ಹೋಗ್ತಾ ಹೋಗ್ತಾ ವಾಯುದೇವರಿಗೆ ಯಾರು ಬೇಕೆ? ಬ್ರಹ್ಮವಾಯುಗಳಿಗೆ ಮಹಾಲಕ್ಷ್ಮಿ, ಅವರಿಗೆ ನಾರಾಯಣ, ಅವರಿಗೆ ಯಾರೂ ಇಲ್ಲ. ಸ್ವಯಮೇ ಉಪಜೀವಕ ತಾನೇ ಒಂದು ಬಾಧ್ಯ ಬಾಧಕ ಅಂತಾರಲ್ಲ ಹಾಗೆ. ಉಪಜೀವಕರು ತಾನೇ, ಉಪಜೀವಿಯರು ತಾನೇ ಒಂದು ಏನರ್ಥ? ಸ್ವತಂತ್ರ ಅಂತ. ಬಾಧ್ಯ ಬಾಧಕ ಶಬ್ದಕ್ಕೆ ಮೊನ್ನೆ ಕೇಳಿದಿರಲ್ಲ, ಬಾಧ್ಯ ಬಾಧಕ ನೋಡೋದಕ್ಕೆ ಏನನ್ಸುತ್ತೆ ನಮಗೆ? ಬಾಧ್ಯನವನೇ ಬಾಧಕನು ಅಂತ ಏನರ್ಥ? ಹೇಳೋರವರೇ ಕೇಳೋರು ಏನರ್ಥ? ಸ್ವತಂತ್ರ ಅಂತ ಅರ್ಥ. ಅದು ಬರುವಂಥ ಬಾಧಕನ ಹೌದು, ಬಾಧ್ಯನ ಹೌದು, ಹಾಗೆಲ್ಲ ಅರ್ಥ ಅಲ್ಲ. ನಾ ಹೇಳೋರಿಲ್ಲ ಕೇಳೋರಿಲ್ಲ ತಾನೇ ಅಂತ ಹೇಳಿದಾಗ ಸ್ವತಂತ್ರ ಅನ್ನೋ ಅರ್ಥ ಕೊಡೋದ್ರಿಂದ ಇದು ಉಪಜೀವಕ ಎರಡೂ ತಾನೇ ಅಂತ ಹೇಳಿದರೆ ತಾನು ಸ್ವತಂತ್ರ ಅಂತ ಅರ್ಥ. ಅನ್ಯರನ್ನು ಉಪಜೀವಿಸಿ ಇಲ್ಲ ಅಂತ ಮುಖ್ಯ ತಾತ್ಪರ್ಯ. ಎಲ್ಲರೂ ದೃಷ್ಟದಲ್ಲಿ ಯಾನವರು? ಈ ಕೆಳಗಿನವರಿಗೆ ಉಪಜೀವ್ಯರಾದರೆ ಮೇಲಿನವರಿಗೆ ಉಪಜೀವಕರಾಗ್ತಾರೆ. ದೇವರಿಗೆ ಏನಿಲ್ಲ, ಬರೀ ಉಪಜೀವ್ಯನೇ. ಒಂದು ಕಾಲಕ್ಕೂ ಯಾರನ್ನು ಉಪಜೀವಿಸಿಲ್ಲ. ಅದರಿಂದಾಗೇನೆ ಸ್ವನಿಗೆ ತಾನೇ ಉಪಜೀವ್ಯ. ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾ ತ್ರೈವಿಧ್ಯ ಪರ ಅನಪೇಕ್ಷಂ. ಗೊತ್ತಾಯ್ತಾ? ಅದೇ ಸ್ವತಂತ್ರ ಶಬ್ದದ ಅರ್ಥನೇ. ಬಾಧ್ಯನವನೇ ಭಾವನೆ, ಪೂಜ್ಯ ಪೂಜಕ, ಕಾರ್ಯ ಕಾರಣ ಎಲ್ಲ ಏನು ತಗೊಂಡ್ರು ಕೂಡ ಏನರ್ಥ ಅದಕ್ಕೆ? ಸ್ವತಂತ್ರ. ತನಗೆ ತಾನೇ ಕಾರಣ, ತನಗೆ ತಾನೇ ಕಾರ್ಯ. ಅರ್ಥ ಏನು? ಸ್ವತಂತ್ರ, ಕಾರ್ಯನಲ್ಲ ಕಾರಣನಲ್ಲ, ಸ್ವತಂತ್ರನಾಗಿದ್ದಾನೆ ಅಂತ ತಾತ್ಪರ್ಯ. ಆಗ ನಮಗೆ ಪದ ಸ್ವಾರಸ್ಯವಾದ ಪದ. ಉಪಜೀವಿ ಅನ್ನೋ ಪದ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಆಗ ಅವರನ್ನು ಅವಲಂಬಿಸಿ ಬದುಕಿರೋದ್ರಿಂದ ಎಂದು ಉಪಜೀವಿಗೆ ಎರಡು ಒಂದಾಗುತ್ತಾ? ಸಾಧ್ಯನೇ ಇಲ್ಲ. ಯಾತಕ್ಕಾಗೋದಿಲ್ಲ? ವಿರೋಧ. ಉಪಜೀವರು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಬಾಧ್ಯ ಬಾಧಕ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದಾಗಿ ಸ್ವತಂತ್ರ ಅಂತ ಅರ್ಥ. ಅದೇ ರೀತಿಯಲ್ಲಿ ಇವತ್ತು ಉಳಿದವರೆಲ್ಲರೂ ಉಪಜೀವಕರಾದ ಸಿಂಪಲ್ ಕಾರಣ, ಉಪಜೀವಕನಾದ ಜೀವ ಎಂದು ಉಪಜೀವ್ಯನಾದ ಪರಮಾತ್ಮನಿಗೆ ಸಾಧ್ಯ ಇಲ್ಲ. ಎಂದು ಅಗ್ನಿ ಏನಾಗೋದಿಲ್ಲ, ವಾಯು ಆಗೋದಿಲ್ಲ. ಯಾಕೆ? ಉಪಜೀವ್ಯ. ಮಗ ಏನು ಮಾಡಿದ್ರೆ ಏನಾಗೋದಿಲ್ಲ? ತಂದೆ ಆಗೋದಿಲ್ಲ. ತನ್ನ ಮಗನಿಗೆ ತಂದೆ ಆಗೋದು, ತಮ್ಮ ಅಪ್ಪನಿಗೆ ತಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ಉಪಜೀವಕರಲ್ಲಿ ಉಪಜೀವ್ಯ ಶೈವ ಪ್ರಾಬಲ್ಯ ಮಾತ್ರದಿಂದ ಎಲ್ಲರಿಗೂ ಉಪಜೀವ್ಯನಾದ ಪರಮಾತ್ಮನೇ ಸ್ವತಂತ್ರ ಸರ್ವೋತ್ತಮ. ಆದ್ದರಿಂದ ಉಪಜೀವಕರಲ್ಲಿ ಎಂದೂ ಕೂಡ ಅಭೇದ ಸಾಧ್ಯ ಇಲ್ಲ. ಆದ್ದರಿಂದ ಹರಿಯೇ ಸರ್ವೋತ್ತಮ, ಅನಂತರ ವಾಯುದೇವರೇ ಜೀವೋತ್ತಮರು ಒಂದು ಕ್ರಮ ಸಿದ್ಧವಾಗುತ್ತೆ. ಈ ಶಾಪಗಳೆಲ್ಲ ಬಂದಿದೆ ಅಂಥ ಪ್ರಸಂಗಗಳು. ಶಾಪ ಕೊಟ್ಟಿದ್ದು ಯಾರಾದರೂ ಕೂಡ ಯಾರು ಶಾಪ ಕೊಡ್ತಾರೆ? ಸಾಮಾನ್ಯವಾಗಿ ಮೇಲಿನವ್ರಿಗೆ ಕೆಳಗಿನವ್ರು ಮೇಲಿನವ್ರಿಗೆ ಕೊಟ್ಟರೆ ಏನಾಗುತ್ತೆ? ಶಾಪ ತಟ್ಟೋದಿಲ್ಲ. ಕೊಟ್ಟವ್ರಿಗೆ ಏನಾಗುತ್ತೆ? ಶಾಪದ ಪಾಪ ಬರುತ್ತೆ. ಗೊತ್ತಾಯ್ತಾ?
ಇದೆಲ್ಲ ತಿಳ್ಕೊಂಡ್ರೆ ಅವೆಲ್ಲ ಪ್ರಮೇಯ ತತ್ವಗಳವೆಲ್ಲ ನೋಡೋದಕ್ಕೆ ಕಥೆ ಕಂಡ ಕಾಣುತ್ತೆ ತತ್ವಗಳು. ಮಮರ್ಷ ಸರ್ವಚೇಷ್ಟಿತಂ ರಕ್ಷಸಾಂ ನಿರಾಮಯ ಬಲೋದ್ಧತಶ್ಚ ಕೌತುಕಾತ್ ಪ್ರದಗ್ಧುಮೇವ ತಾಂಪುರಿ. ಮಮರ್ಷ ಸರ್ವಚೇಷ್ಟಿತಂ ರಕ್ಷಸಾಂ ನಿರಾಮಯ ಬಲೋದ್ಧತಶ್ಚ ಕೌತುಕಾತ್ ಪ್ರದಗ್ಧುಮೇವ ತಾಂಪುರೀಂ. ಮಮರ್ಷ ಸಹ ಆ ಹನುಮಂತ ಸರ್ವಚೇಷ್ಟಿತಂ ಮಮರ್ಷ ಸರ್ವಚೇಷ್ಟಿತಂ ಅವ್ರು ಏನೇನು ಮಾಡಿದರು ಅವರೆಲ್ಲ ಎಲ್ಲವನ್ನು ಕೂಡ ಮಮರ್ಷ ತಡೆದುಕೊಂಡು ಯಾವುದಕ್ಕೂ ಪ್ರತಿ ಮಾಡಲಿಲ್ಲ. ಬಾಲ ಬಿಡ್ತೊಳಗೆ ಹೋಗಲಿಲ್ಲ, ಬಾಲ ಹಾಗೆ ಬಳಸ್ತಾನೆ ಅದ್ರು ಬೆಸ್ತಾರು ಸುತ್ತಕೊಳ್ಳಿ ಅಂತ. ಬೆಂಕಿಟ್ರು ಬೇಡ ಅಂತ ಹೇಳಲೇ ಇಲ್ಲ. ಯಾತಕ್ಕೆಲ್ಲ ತರ್ಕೋಬೇಕಾಗಿತ್ತು? ಅವ್ರು ಸ್ವಲ್ಪ ನೋವಾಯ್ತು ಆ ಸಮಯದಲ್ಲಿ. ನಿರಾಮಯ ಯಾವ ದೋಷವೂ ಹನುಮಂತನಿಗಿಲ್ಲ. ಇವರಿಂದ ಆದ ದೋಷ ಯಾವುದು ಅವ್ರ ಹನುಮಂತನ ತಟ್ಟಲೇ ಇಲ್ಲ. ಆದರೂ ಕೂಡ ಹನುಮಂತ ಸುಮ್ಮನೆ ತರ್ಕೊಂಡಿದ್ದಾರೆ. ತೇಷಾಂ ರಕ್ಷಸಾಂ ಸರ್ವಚೇಷ್ಟಿತಂ ಆ ರಾಕ್ಷಸರ ಎಲ್ಲ ವಿಧವಾದ ಚೇಷ್ಟಿತಗಳನ್ನು ವ್ಯಾಪಾರಗಳನ್ನು ಸಹ ಅಂತ ಹನುಮಂತ ನಿರಾಮಯ ಯಾವುದೇ ಆಪತ್ತಿಗೆ ಒಳಗಾಗದೆ ಯಾವುದೇ ಕ್ಲೇಶಕ್ಕೆ ಒಳಗಾಗದೆ ಮಮರ್ಷ ತಡೆದುಕೊಂಡನು. ಕೆಲವು ಸತಿ ಏನಾಗುತ್ತೆ ಇಂಜೆಕ್ಷನ್ ಕೊಡ್ತಾನೆ, ಅವಾಗ ಏನಾಗುತ್ತೆ ನೋವಾಗುತ್ತೆ. ಆದ್ರೆ ಏನು ಮಾಡ್ತಾರೆ ತಡ್ಕೊಂಡು ನೋವಾದರೂ ತಡ್ಕೊಡ್ತಾರೆ. ಹನುಮಂತ ಏನಾಗಲಿಲ್ಲ, ಯಾಕಂದ್ರೆ ಅನಿವಾರ್ಯ ಆಗ ತಡ್ಕೊಳ್ಳೋದ್ರೆ ನೋವಿನ್ನೂ ರೋಗದಿಂದ ರೋಗ ಇನ್ನೂ ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ನೋವನ್ನು ತಡ್ಕೊಡ್ತಾರೆ. ಹೆಚ್ಚು ನೋವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಕಡಿಮೆ ನೋವನ್ನು ತಡ್ಕೊಡ್ತಾರೆ, ಹೊತ್ತಾನೆ. ಆದರೆ ಹನುಮಂತನಿಗೆ ಏನಿಲ್ಲ, ನೋವೇ ಇಲ್ಲ, ಹೆಚ್ಚು ಕಡಿಮೆ ಪ್ರಶ್ನೆನೇ ಬರಲಿಲ್ಲ, ಎಲ್ಲ ತಡ್ಕೊಂಡ. ಆ ಪ್ರಶ್ನೆ ಬಂತು, ಯಾಕೆ ತಡ್ಕೊಂಡ? ಸುಮ್ಮನೆ ಆಗಲೇ ಹೊಡೆದಾಕಿ ಬಿಡೋದಲ್ಲ ಅಂತ ಕೇಳಿದರೆ, ಬಲೋದ್ಧತಶ್ಚ ಕೌತುಕಾತ್ ಪ್ರದಗ್ಧುಮೇವ ತಾಂಪುರಿ. ಬಲೋದ್ಧತಶ್ಚ ಕೌತುಕಾತ್ ಪ್ರದಗ್ಧುಮೇವ ತಾಂಪುರಿ. ಆ ಪುರೀಂ ಆ ಪಟ್ಟಣವನ್ನು ದಗ್ಧುಂ ಪ್ರದಗ್ಧುಂ ಸುಟ್ಟು ಬೂದಿ ಮಾಡೋದು. ಬರೀ ಸುಡೋದಲ್ಲ, ಸುಟ್ಟು ಬೂದಿ ಮಾಡೋದು. ಇವತ್ತು ಯಾವುದು ಗೆಣಸು ಸುಡ್ತಾರೆ, ಎಷ್ಟು ಸುಡ್ತಾರೆ? ಬೂದಿ ಮಾಡೋದಿಲ್ಲ. ಎಷ್ಟು ಸುಡ್ತಾರೆ? ತಿನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಸುಡ್ತಾರೆ, ಬೇರೆಕ್ಕೆ ಎಷ್ಟು ಬೇಕೋ ಅಷ್ಟು. ಆಲೂಗಡ್ಡೆ ಸುಡ್ತಾರೆ, ಎಷ್ಟು ಅಷ್ಟೇ. ಇದು ಹಾಗಲ್ಲ, ಪ್ರದಗ್ಧುಂ. ಸೊ ಏನಾಗಬೇಕಿಲ್ಲ, ಸುಟ್ಟು ಬೂದಿ ಆಗಬೇಕು. ಆ ರೀತಿಯಲ್ಲಿ ಬೂದಿಗೈದ, ಅದು ಹನುಮಂತನ ವೈಶಿಷ್ಟ್ಯ. ಪ್ರದಗ್ಧುಮೇವ ತಾಂಪುರಿ. ಆ ಪುರಿಯನ್ನ ಪಟ್ಟಣವನ್ನ ಸುಟ್ಟು ಬೂದಿ ಮಾಡಲಿಕ್ಕೋಸ್ಕರನೇ ಹನುಮಂತ ಕೌತುಕ ಮಾಡ್ಕೊಂಡು ಹೋಗ್ಲಿ, ಎಲ್ಲ ಅನುಭವಿಸಿದ್ದಾರೆ ಇವರೇ. ಅದಕ್ಕೆ ಬಲೋದ್ಧತಃ, ಸ್ವಲ್ಪ ಶಕ್ತಿ ಇಲ್ದಿಲ್ಲ ಬಿಡಿಸ್ಕೊಳ್ಳೋಕ್ಕೆ ಇಲ್ಲ. ಬಲೋದ್ಧತ, ಫಲದಿಂದ ತುಂಬಿದ್ದಾನೆ, ಯಾವ ದೋಷವೂ ಆಗಿಲ್ಲ. ಆದರೂ ತಡ್ಕೊಂಡ ಮುಂದೆ ಪಟ್ಟಣವನ್ನ ಸುಟ್ಟಾಕ್ಲಿಕ್ಕೋಸ್ಕರನೇ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪ್ರಶ್ನೆ ಕೇಳ್ತಾ ಇದ್ದಾನೆ ಪ್ರತಿವಾದಿ. ಪ್ರತಿವಾದಿ ಪ್ರಶ್ನೆ ಕೇಳ್ಬೇಕಾದ್ರೆ ಏನು ಮಾಡಬೇಕು? ಉತ್ತರ ಕೊಡೋರು ಕೇಳಿಸ್ಕೊತಾ ಇರ್ಬೇಕಾಗ, ಸುಮ್ಮನೆ ಮಾತಾಡಬಾರ್ದು. ಅದಕ್ಕೆ ಮಧ್ವದಲ್ಲಿ ಬರ್ತದೆ. ಅವನೇನು ಮಾಡಿದ, ಅವನು 3 ದಿವಸ ಮಾತಾಡಿದ ನಾನ್ ಸ್ಟಾಪ್ ಆಗಿ. ವಾದಿಸಿಂಹ ಎಷ್ಟು ದಿವಸ ಮಾತಾಡ್ದ? 3 ದಿವಸ. ಎಸ್ತ್ರಿದನ್ ಉಪನ್ಯಾಸ, ಅದು ಭಾವಪ್ರಕಾಶದಲ್ಲಿ ಬರೀತಾರೆ. ಅದು ವಾದ ನಡೆದಿದ್ದನ್ನ ಮಧ್ವದಲ್ಲಿ ಬರೀತಾರೆ. ಭಾವಪ್ರಕಾಶಿಗೆ ಎಷ್ಟು ದಿವಸ ಆದರೆ 3 ದಿವಸ ನಾನ್ ಸ್ಟಾಪ್ ಮಾತಾಡಿದಾನ ಅವನು. ಆಚಾರ್ಯ ಮಾತಾಡಿಲ್ಲ, ಸುಮ್ಮನೆ ಇದ್ದಾರೆ. ಇದು ಇಲ್ಲಿ ಸುಮ್ಮನೆ ಇದ್ರಲ್ಲ ಹಾಗೆ. ಪ್ರಶ್ನೆ ಉತ್ತರ ಗೊತ್ತೋದು ಯಾಕೆ ಸುಮ್ಮನೆ ಇರ್ತಾನೆ? ಪ್ರಶ್ನೆ ಕೇಳೋವರೆಗೂ ಮುಗಿಯೋವರೆಗೂ ಸುಮ್ಮನೆ ಇರಬೇಕು, ಮತ್ತೆ ಬಾಯಿಗೆ ಹೋಗಬಾರ್ದು. ಏನು ತಿಳ್ಕೊಬಿಡ್ತಾರೆ ಕೆಲವು, ಪಾಪ ಗೊತ್ತಿಲ್ಲ ಸುಮ್ಮನೆ ಕೂತಿದ್ದಾರೆ ಅಂತೇಳಿ. ಹಾಗೂ ಕೂತಿರ್ತಾರೆ ಕೆಲವು, ಗೊತ್ತಿಲ್ಲ ಸುಮ್ಮನೆ ಕೂತಿರ್ಬೋದು. ಆದರೆ ಇಲ್ಲಿ ಏನಾಗಿದೆ, ಗೊತ್ತಿದ್ದು ಕೊಡ್ಬೇಕಾದ್ರೆ ಏನಿರು, ಅದು ಗೊತ್ತಿದ್ದು ಸರಿಯಾಗಿ ಕೂತಿರ್ತಾರೆ ಗೊತ್ತಾ, ಆರಾಮಾಗಿ ಕೂತಿರ್ತಾರೆ. ಯಾತಕ್ಕೆ? ಮುಗಿಲ್ಲ, ಪ್ರಸ್ತುತ ಹೊಡಿತೀರಿ ಅಂತ ಹೇಳ್ಬಿಟ್ಟು. ಈ ಬ್ಯಾಟ್ಸ್ಮನ್ ಕಾಯ್ತಾ ಕೂತಿರ್ತಾರೆ. ಮೊದಲೇ ಹೊಡೆದ್ಬಿಡಿ, ಯಾಕೆ ಕಾಯ್ತಾ ಎದ್ದು ಹೇಳಿದ್ರೆ ಅಲ್ಲ ಅದು ಕಡೆ ಹೊಡಿಬೇಕು. ಯಾವಾಗ ಕಾಯ್ಬೇಕು? ಅವ್ರು ಬೌಲಿಂಗ್ ಕಾಯಲೇಬೇಕು ಅವ್ರು, ಮತ್ತೆ ಹತ್ರ ಬರೋವರೆಗೂ ಕಾಯ್ಬೇಕು. ಮೊದಲೇ ಹೊಡೆದ್ರೆ ಆ ಟೈಮಿಂಗ್ ಇರ್ತಾರೆ, ಕರೆಕ್ಟ್ ಟೈಮಿಂಗ್ ಕೊಡ್ಬೇಕು. ಆಗ ಮಾತ್ರ ಏನಾಗುತ್ತದ, ಆಗ ರನ್ ಅಂತಾರಲ್ಲ, ಹೊಡಿಲಿಕ್ಕೆ ಸಾಧ್ಯ, ಮುಂದೆ ಹೋಗುತ್ತೆ ಬರುತ್ತೆ. ಮಧ್ಯ ಪಾಯ ಹಾಕಿದ್ರೆ ಏನಾಗುತ್ತದ, ಕೆಟ್ಟ ಹೋಗ್ಬಿಡುತ್ತೆ. ಅದಕ್ಕೆ ಹನುಮಂತ ಸುಮ್ಮನೆ ಇದ್ದಿದ್ದು ಯಾತಕ್ಕೆ ಅಂದರೆ, ಅಲ್ಲಿ ಸುಮ್ಮನೆ ಇದ್ದಿದ್ದು ಹೇಗೋ ಹಾಕಿ, ಇಷ್ಟು ಮಾಡಿದ್ರು ಸುಮ್ಮನೆ ಇದ್ದು, ಅಷ್ಟು ಕೇಳಿದ್ರು ಸುಮ್ಮನೆ ಇದ್ದಿದ್ದು. ಇನ್ನನ್ನು ಕೇಳಿದ್ದಾಯ್ತಾ, ಇನ್ನು ಹೇಳಿ ಮುಗಿತೆ, ಆಗ ಹೇಳ್ಬೇಕು. ಮಧ್ಯೆ ಬಾಯಿ ಹಾಕಬಾರ್ದು. ಹಾಕಿದರೆ ದೋಷ ಆದಬಾರ್ದು. ಇವು ಕೋರ್ಟ್ಗಳಲ್ಲಿ ಹಾಗೇನೆ, ಒಬ್ಬ ನಿಮಿಷ ಇನ್ನೊಬ್ರು ಬಾಯಿ ಹಾಕಾಗಿಲ್ಲ. ಮಾತಾಡಿದ್ರೆ ಅವನೇ ಮಾತಾಡ್ಬೇಕು ಹೊರತು ಬೇರೆಯವ್ರು ಮಾತಾಡೋಗಿಲ್ಲ. ಮಾತಾಡೋಕ್ಕಾದ್ರೆ ಮುಗಿದ್ಮೇಲೆ ಬರ್ಬೇಕು ಅಲ್ಲಿಗೆ, ಒಂದು ಮಾತಾಡ್ಬೇಕು. ಎಲ್ಲಿ ಅಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಪದ್ಧತಿ ಅವೆಲ್ಲ ಕೂಡ. ಅದು ನೋಡಿ ಜನ ತಿಳ್ಕೊಂಡ್ಬಿಡ, ಆಸಕ್ತಿಯಿಂದ ಇವರು ಮೂರ್ಖರಿಂದ ತಿಳ್ಕೊಂಡ್ಬಿಡ್ತಾರೆ. ಪಾಪ ನಿರ್ವಾಹ ಎಲ್ಲ ತಡ್ಕೊಂಡು ಏನು ಅಷ್ಟು ಹಿಡ್ಕೊಂಡ್ಬಿಟ್ಟಿದ್ರಲ್ಲ, ಪಾಪ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ, ಸುಮ್ಮನೆ ಕೂತಿದ್ದ. ಉತ್ತರ ಇಮಿಡಿಯೇಟ್ ಸಿಗುತ್ತೆ. ಈಗ ಹನುಮಂತ ಸುಮ್ಮನೆ ಇದ್ದಿದ್ದು ಯಾತಕ್ಕೋಸ್ಕರ ಅಂತ ಹೇಳಿದ್ರು, ಯಾವ ಹನುಮಂತನೋ ಅದೇ ಆಚಾರ್ಯ ಬರೀತಿರೋದು. ಯಾಕೆ ಸುಮ್ಮನೆ ಇದ್ದೆ ಅಂತ ಕೇಳಿದರೆ, ಸುಟ್ಟಾಕ್ಲಿಕ್ಕೆ ಸುಮ್ಮನೆ ಇದ್ದಿತ್ತು. ಮಮರ್ಷ ಸರ್ವಚೇಷ್ಟಿತ. ಅವ್ನು ಏನೇ ಪ್ರಶ್ನೆ ಕೇಳಿದ್ರೆ ಏನು ಮಾಡ್ತಿರ್ಬೇಕಾಗ, ಮಮರ್ಷ ಸುಮ್ಮನೆ ಇರ್ಬೇಕಾಗ. ಆ ಪ್ರಶ್ನೆ ಬಂತ ಮುಗಿತಾ ಮತ್ತೆ ಅವನ ಬಾಯಿ ಹಾಕಾಗಿಲ್ಲ. ಆಮೇಲೆ
ಇವ್ರು ಉತ್ತರ ಕೊಡ್ತಾ ಇದ್ರೆ ಮಧ್ಯ ಬಾಯಕರು ಫೋಲ್ ಅವ್ರು ಮುಗಿಯೋವರು ಸುಮ್ಮನೆ ಇರ್ಬೇಕು. ಏನೋ ಕೌತುಕ ಅಂದ್ರೆ ಏನು? ಕಾತರ ಕಾತರ ಕೌತುಕ ಉತ್ಸಾಹ ಎಷ್ಟು ಸುಟ್ಟಾಗ್ತಿರೋ ಎಷ್ಟು ಆನಂದ, ಕುತೂಹಲದಿಂದ ಕಾಯ್ತಾ ಇದ್ರು, ಕೌತುಕ ಕಾಯ್ತಾ ಇದ್ರು ಅಂದ್ರೆ ಎಂಜಾಯ್ಸ್ ಇಟ್. ಮುಂದೆ ಬೇಗ ಸುಟ್ಟಾಕಿ ಬಿಡ್ಬೇಕಿದ್ರೆ ನನ್ನ ಕೆಲಸ ಮಾಡೋಕೆ ಒಳ್ಳೆ ಚಾನ್ಸ್ ಸಿಕ್ಕು. ಉತ್ತರ ಗೊತ್ತಿದ್ರೆ ಏನು ಮಾಡ್ತಾರೆ ಗೊತ್ತಾ? ಪ್ರಶ್ನೆ ಕೇಳ್ತಿರ್ತಾರೆ, ಉತ್ತರ ಕೊಡೋಕೆ ಕಾಯ್ತಿರ್ತಾರೆ. ಅದು ಮುಗಿಯೋದನ್ನ ಕಾಯ್ತಿರ್ತಾರೆ. ಯಾಕೆ? ತಕ್ಷಣ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ಕೌತುಕ. ಅವ್ರು ಕೇಳೋ ಪ್ರಶ್ನೆ ಸಿಲ್ಲೇ ಪ್ರಶ್ನೆಗಳು ಗೊತ್ತು ಇವರಿಗೆ, ಮಧ್ಯೆ ಬಾಯಿ ಹಾಕೋದಿಲ್ಲ. ಬಟ್ ಉತ್ತರ ಕೊಡ್ಲಿಕ್ಕೆ ಏನಾಗಿದ್ದಾರೆ ಇವ್ರಿಗೆ ಈಗಾಗಲೇ ಇಲ್ಲಿ ಪ್ರಿಪೇರ್. ಉತ್ತರ ಕೊಟ್ಟು ಸಂತೋಷ, ಸಂಭ್ರಮ, ಅಷ್ಟು ಸಂಭ್ರಮ ಇದೆ ಮಾಡಬೇಕು ಅಂತ. ಇದು ಹನುಮಂತನ ವೈಶಿಷ್ಟ್ಯ. ಇವ್ರೇನ್ ಆಸಕ್ತಿ ಎಲ್ಲ ಅದು ಕೌತುಕ. ಆಸಕ್ತಿ ಎಂಬುದು ದೋಷ, ಕೌತುಕ ಎಂಬುದು ಗುಣ. ಹನುಮಂತ ಗುಣವನ್ನು ತೋರಿಸಿದ. ತಡೆದುಕೊಂಡು ಧಾತು ಅದು ಬೃಷ್ ಅಂದ್ರೆ ತಡೆದುಕೋ ಅಂತ ಅರ್ಥ. ತಡೆದುಕೋ ಅದಕ್ಕೆ ಅನೇಕ ಧಾತುನಾಮ ಅನೇಕ ಅರ್ಥತ್ವ. ಇಲ್ಲಿ ತಡ್ಕೊಳ್ಳೋದು ಅಂತ ಅರ್ಥ. ಬಲೋದ್ಧತ್ ಬೃಹ ಜಾತಿ ಜೀವ ಕಮಲಾಸನ ಶಬ್ದರಾಶಿ ಎಷ್ಟು ಅರ್ಥ ಇದೆ ಅದಕ್ಕೆ. ಒಂದು ಅರ್ಥ ಮಾತ್ರ ತಗೋಬೇಕು. ಒಂದು ಧಾತು ಒಂದು ಅರ್ಥ ಸಾಮಾನ್ಯ ಇರೋದಿಲ್ಲ, ಹೆಚ್ಚರ್ಥನೇ ಇರುತ್ತೆ. ಒಂದು ಪ್ರಧಾನವಾದ ಅರ್ಥ ಸಾಮಾನ್ಯ ಜ್ಞಾಪಕ ನೋಡಿರ್ತಾರೆ. ಉಳಿದ ಅರ್ಥಗಳಲ್ಲಿ ಬೇಕಾದ್ರೆ ಒಂದು ಧಾತು ಕೋಶನೇ ನೋಡ್ಬೇಕಾಗ, ಬಾಯಿ ಬಂದರೆ ಯೋಚನೆ ಇಲ್ಲ, ನೋಡ್ಬೇಕಾಗ. ಒಂದು ಅರ್ಥ ಪ್ರಸಿದ್ಧವಾದ ಅರ್ಥ ಗೊತ್ತಿರುತ್ತೆ. ಉಪಸರ್ಗ ಸೇರಿದ ತಕ್ಷಣ ಬದಲಾಗ್ಬಿಡುತ್ತೆ ಮತ್ತೆ. ಉಪಸರ್ಗ ಬಂದ ತಕ್ಷಣ ಅದೇ ಅರ್ಥ. ಮೊದಲೇ ಧಾತುವಿಗೆ ಅನೇಕ ಅರ್ಥ, ಅದಕ್ಕೆ ಅನೇಕ ಅರ್ಥ. ಉಪಸರ್ಗ ಸೇರಿದಾಗ ಏನಾಗುತ್ತೆ? ಅದಕ್ಕೆ ಹೊಸ ಅರ್ಥ ಕೊಡಕ್ಕೆ ಶುರು ಮಾಡ್ತಾರೆ. ಹೊಸ ಅರ್ಥಗಳು ಮತ್ತೆ. ಉಪಸರ್ಗೇಣ ಧಾತ್ವರ್ಥ ಬಲಾತ್ ಅನ್ಯತ್ರಣೀಯತೆ. ಉಪಸರ್ಗಗಳು ಸೇರಿದಾಗ ಒಂದು ಹಾರ, ಹಾರ ಸೇರಿಸ್ಬಿಟ್ರು, ಆಹಾರ ಆಗೋಯ್ತು. ಸೇರಿಸಿದ್ರು ಉಪಹಾರ ಆಗೋಯ್ತು. ಸೊಂಬು ಸೇರಿದ್ರು ಸಂಹಾರ ಆಗೋಯ್ತು. ಉಪಸರ್ಗ ಆದ ಹಾಗೆ ಎಷ್ಟೆಷ್ಟು ಅರ್ಥ ಸಮುದಾಯ ಇಲ್ಲ. ಆಹಾರ ಇಲ್ಲಿ, ಸಂಹಾರ ಇಲ್ಲಿ. ಅದಕ್ಕೆ ಬಲಾತ್ ಉಪಸರ್ಗೇಣ ಧಾತ್ವರ್ಥ ಬಲಾತ್ ಅನ್ಯತ್ರಣೀಯತೆ. ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಅರ್ಥ. ಧಾತುವಿನ ಅರ್ಥ, ಅದಕ್ಕೆ ಉಪಸರ್ಗ ಸೇರಿದಾಗ ಅರ್ಥ. ಉಪಸರ್ಗ ಸೇರಿದಾಗ ಎರಡೆರಡು ಅರ್ಥ ಬರುತ್ತೆ. ವಿಮುಕ್ತಿ ಅಂತ ಪದ ಇದೆ. ಮುಕ್ತಿಗೆ ವಿಮುಕ್ತಿ ಹೆಸರಿಗೆ ಎರಡು ಅರ್ಥ ಬರುತ್ತೆ. ವಿರುದ್ಧ ಮುಕ್ತಿ ಅಂತ ಒಂದು ಅರ್ಥ, ವಿಶೇಷ ಮುಕ್ತಿ ಅಂತ ಇನ್ನೊಂದು ಅರ್ಥ. ಯಾವ್ದು ತಗೋಬೇಕಲ್ಲಿ? ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ. ವಿಮೋಕ್ಷಾಯ ಅನ್ನೋ ಪದ ಇದೆ, ಗೊತ್ತಾಯ್ತಾ? ವಿಮುಕ್ತಿ, ಇವರು ಅಯೋಗ್ಯರು ವಿಮುಕ್ತಿ ಅಂದರೆ ವಿರುದ್ಧ ಮುಕ್ತಿಗೆ ಹೋದ್ರು, ಒಳ್ಳೆಯವರು ಹೋದ್ರು ಅಂತೇಳಿ ವಿಶೇಷ ಮುಕ್ತಿಗೆ ಹೋದ್ರು. ಈ ಅರ್ಥ ಕೊಡೋದ್ರಿಂದ ಅದಕ್ಕೆ ಸಂಸ್ಕೃತದಲ್ಲಿರೋ ವೈಶಿಷ್ಟ್ಯ. ಅದಕ್ಕೆ ಇಷ್ಟ ಅರ್ಥವೈದ್ಯ ಯಾವುದಕ್ಕೆ ಇರೋದಿಲ್ಲ. ಬೇರೆ ಯಾವ ಭಾಷೆಯಲ್ಲೂ ಕೂಡ ಅಷ್ಟು ವೆರೈಟಿ ಧಾತುಗಳಾಗಲಿ, ಅಷ್ಟು ವೆರೈಟಿ ಅರ್ಥಗಳಾಗಲಿ ಸಿಕ್ಕೋದು ಭಾರಿ ಕಷ್ಟ. ಅದಕ್ಕೆ ಸಂಸ್ಕೃತ ಭಾಷೆಗೆ ಅಷ್ಟು ಪೂರ್ಣತೆ ಬಂತು, ಪರಿಪೂರ್ಣವಾದ ಭಾಷೆ. ಎಲ್ಲ ಅಷ್ಟಕ್ಷರನೂ ಇದೆ. ಎಷ್ಟೋ ಭಾಷೆಯಲ್ಲಿ ಕೆಲವು ಅಕ್ಷರಗಳು ಇಲ್ಲೇ ಇಲ್ಲ, ಬಲು ಕಷ್ಟ ಉಚ್ಚಾರಣೆ ಮಾಡ್ಬೇಕಾದನ್ನೆಲ್ಲ. ತಮಿಳಿನಲ್ಲಿ ಉಚ್ಚಾರ ಮಾಡಬೇಕಾದ್ರೆ ಈ ಪ್ರಪಂಚನ ಅಂತಾನೆ ಕರೆಯೋದು, ಎಲ್ಲಕ್ಕೆ ಬರೋದಿಲ್ಲ. ನಮಗೆ ಗಾಬರಿ ಆಗಕ್ಕೆ ನನ್ನ ಹೆಸರ ಅಂತ ಹೇಳಿಬಿಟ್ಟು ಅದಕ್ಕೆ ಎಷ್ಟೋ ಶಬ್ದಗಳು ಬರೋದಿಲ್ಲ. ಮಹಾಪ್ರಾಯ ಹೇಳಿದ ತುಂಬಾ ಬಜಿತಿ ಕೆಲಸ. ಆದರೆ ಸಂಸ್ಕೃತದಲ್ಲಿ ಹಾಗಲ್ಲ, ಪರ್ಫೆಕ್ಷನ್ ಇದು 100% ಕ್ಲಿಯರ್. ಕನ್ಫ್ಯೂಷನ್ ಅವಕಾಶನೇ ಇಲ್ಲ. ಅಲ್ಲಿ ಸೇರಿಸ್ಕೋಬೇಕಾದ್ರೆ ಏನಂತಾರೆ ಅಂತೇಳಿ ಇಷ್ಟು ಹೇಳ್ಕೊಟ್ರು ಬಾಯಿ ಬರೋದಿಲ್ಲ, ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ, ಅದೇ ಮಾತಾಡ್ತಾರೆ. ಅದು ಭಾಷೆಯ ಲಿಮಿಟೇಷನ್ ತೋರಿಸುತ್ತೆ. ಲಿಮಿಟೇಷನ್ ಇಲ್ಲ ಸಂಸ್ಕೃತಕ್ಕೆ, ಅಷ್ಟು ಪರ್ಫೆಕ್ಟು. ಆದರೆ ಅರ್ಥ ಎಷ್ಟು ಬೇಕಾದ್ರೆ ಅರ್ಥ ಕೊಡುತ್ತೆ, ಲಿಮಿಟೇಷನ್ ಸಿಗದಂತೆ ಹೋಗುತ್ತೆ. ಏನೇ ಏನೇ ಹೌದೌದು, ಇದೇ ಪದ ದಗ್ಧ ಪ್ರದಗ್ಧಂ ಪ್ರದಗ್ಧ. ಅದು ಅರ್ಗಿಮ್ನೆ ಸುಡೋದು, ಇಲ್ಲಿದು ಸುಡೋದು. ಫಲೋದ್ಧತಶ್ಚ ಕೌತುಕಾತ್ ಪ್ರದಗ್ಧುಮೇವ ತಾಂಪುರೀಂ ದದಾಹ ಚಾಖಿಲಾಂ ಪುರೀಂ ಸ್ವಪುಚ್ಛಗೇನ ವಹ್ನಿನಾ ಕೃತಿಸ್ತು ವಿಶ್ವಕರ್ಮಣೋಪಿ ಅದಹ್ಯತಾಸ್ಯ ತೇಜಸಾ. ದದಾಹ ಚ ಅಖಿಲಾಂ ಪುರೀಂ ಸ್ವಪುಚ್ಛಗೇನ ವಹ್ನಿನಾ ಕೃತಿ ತು ವಿಶ್ವಕರ್ಮಣಃ ಅಪಿ ಅದಹ್ಯತ ಅಸ್ಯ ತೇಜಸಾ. ದದಾಹ ಪ್ರದಗ್ಧುಂ ಹೇಳಿದ್ರು. ಮುಂದೇನಾಯ್ತು? ಈಗ ಎಲ್ಲ ಕಟ್ಟಿದ್ದಾಯ್ತು. ಅಷ್ಟೇ ಇಲ್ಲ, ಊರು ತುಂಬ ಮೆರವಣಿಗೆ ಮಾಡ್ತಾ, ಲಂಕಾಪಟ್ಟಣ ತುಂಬ ಎಲ್ಲ ಕಡೆಗೂ. ಅವ್ರ ಉದ್ದೇಶ ಏನು ಗೊತ್ತಾ? ರಾಜ ಮಹಾರಾಜರು ಅಪರಾಧಿಗಳನ್ನೇ ಮೆರವಣಿಗೆ ಮಾಡ್ತಾರೆ. ಅದಕ್ಕೆ ಶಿಕ್ಷಣ ಕೂಡ ಓಪನ್ ಪನಿಷ್ಮೆಂಟ್. ಈಗದು ಹಾಗೆಲ್ಲ ಎಲ್ಲರೂ ಅಲೋ ಮಾಡಲ್ಲ. ಈಗ ಹಿಂದಿನ ಕಾಲಕ್ಕೆ ಹೇಗಿರ್ತಿತ್ತು, ಅದು ಹ್ಯಾಂಗ್ ಮಾಡ್ಕೊಂಡು ಎಲ್ಲ ಜನ ಸೇರ್ಬೇಕು. ಪಬ್ಲಿಕ್ ಅದ್ರೆ ಹ್ಯಾಂಗ್ ಮಾಡ್ತಿದ್ರು. ಯಾತಕ್ಕೆ ಅಂದರೆ ಎರಡು ಪರ್ಪಸ್. ಅವನಿಗೆ ಪನಿಷ್ಮೆಂಟು, ಉಳಿದವರಿಗೆ ಎಚ್ಚರಿಕೆ, ಅದು ಹುಷಾರಾಗಿರಿ ಅಂತೇಳಿ. ಅದು ಒಂದು ದೃಷ್ಟಿಯಿಂದ ಮೀನಿಂಗ್ಫುಲ್. ಅದು ಎಂಥ ಶಿಕ್ಷೆ ಕೊಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಅವಾಗ ಏನಾಗುತ್ತೆ, ಉಳಿದವರಿಗೆ ಪಾಠ ಆಗುತ್ತೆ. ಸ್ಟ್ಯಾಂಡಪ್ ಅಂತ ಬೆಚ್ಚ ಅಂತ ಒಬ್ರಿಗಂದ್ರು ಕ್ಲಾಸ್ನಲ್ಲಿ. ಮನೇಲಿ ನಿಂತ್ಕೋದು ಏನು ಉಪಯೋಗ ಇಲ್ಲ, ಅದರಿಂದ ನಿಂತ್ಕೊಂಡಿರ್ಬೋದು ಅಥವಾ ವಾಚ್ ಮಾಡ್ಬೋದು. ಅದು ಇಷ್ಟು ಜನಕ್ಕೆ ಪಾಠ ಆಗೋದಿಲ್ಲ. ಹಾಗಿದ್ದರೆ ಓಪನ್ ಶಿಕ್ಷೆ ಕೊಡೋಕೆ ಒಂದು ಅರ್ಥ ಇದೆ. ಆ ದೃಷ್ಟಿಯಿಂದ ಹಾಗೆ ಮಾಡ್ತಾ ಇದ್ರು. ಹನುಮಂತ ಇವ್ರ ದೃಷ್ಟಿಯಿಂದ ಅಪರಾಧಿ ಹನುಮಂತ.
ಅದಕ್ಕೇನು ಮಾಡಿದ್ರಿ ಈಗ ನೋಡಿ ಎಂಥ ಶಿಕ್ಷೆ ಕೊಡ್ತಿದ್ದೇವೆ ಅಂತ ಜಗತ್ತಿಗೆ ಕೊಡಬೇಕು. ಅವ್ರು ಫಲಿತ ಏನಾಯ್ತು, ನಮಗೆ ಫಲಿತ ಅದು ಎಷ್ಟು ಮೂರ್ಖತಾರ ತೋರಿಸಿದ್ರೆ ಅಲ್ಲೇ ಅಂತ. ಅದು ಪದ್ಧತಿ ಸರಿ ಇತ್ತು, ಹನುಮಂತರು ಮಾಡಿದ ತಪ್ಪಾಯ್ತು. ನಿರಪರಾಧಿನ ಅಪರಾಧಿ ಅಂತ ತಿಳ್ಕೊಂಡ್ರೆ, ಸಮರ್ಥನ ಅಸಮರ್ಥ ಅಂತ ತಿಳ್ಕೊಂಡ್ರೆ ದೊಡ್ಡ ದೋಷ ಆಯ್ತು. ಅದಕ್ಕೆ ದದಾಹ ಎಲ್ಲ ಸರಿನೇ, ಡೈರೆಕ್ಷನ್ ರಾಂಗ್. ಈ ಪರ್ವರ್ಟೆಡ್ ಅಂದ್ರೆ ಅದೇ ಭಾರಿ ನಿಜವಾಗ್ಲೂ ನೆನ್ಪಿಟ್ಕೊಂಡಿರ್ಬೇಕು. ಭಾರಿ ಒಳ್ಳೆಯವರು ಭಾರಿ ಬುದ್ಧಿವಂತಿರ್ತಾರೆ, ಭಾರಿ ದೊಡ್ಡರು ಭಾರಿ ಬುದ್ಧಿವಂತಿರ್ತಾರೆ, ಗೊತ್ತಾಯ್ತಾ? ಇಬ್ಬರು ಭಾರಿ ಬುದ್ಧಿವಂತರೇ. ಇಲ್ಲ ಇಬ್ಬರು ಬಲಶಾಲಿಗಳಲ್ಲದೆ ಹೋದ್ರೆ ಮ್ಯಾಚೇ ನಡೆಯೋದಿಲ್ಲ. ಇಬ್ಬರು ಬಲಶಾಲಿಗಳಿದ್ರೆ ವಿವಾಹಶ್ಚ ಸಮಯೋರೇವ ಶೋಭತ್. ಮ್ಯಾಚಿಂಗ್ ಇದ್ರೆ ಮಾತ್ರ ಮಹತ್ವ ಬರೋದು. ಆದರೆ ಇವ್ರದ್ದೆಲ್ಲ ಯಾವ ಪರ್ಪಸ್? ಕೆಟ್ಟದ್ದು. ಕೆಟ್ಟವ್ರ ಬಲ ಯಾತಕ್ಕೆ ಉಪಯೋಗ ಆಗುತ್ತೆ? ಎಲ್ಲ ಕೆಟ್ಟತನಕ್ಕೆ. ಒಳ್ಳೆಯವ್ರ ಬಲ ಯಾತಕ್ಕೆ ಉಪಯೋಗ ಆಗುತ್ತೆ? ಒಳ್ಳೆಯತನಕ್ಕೆ. ಅದೇ ರೀತಿ ಎಲ್ಲಿನೇ ಇವತ್ತು ಹನುಮಂತನ ಬಲ ಇಲ್ಲ ಅಂತ ತಿಳ್ಕೊಂಡಿದ್ರು, ಬಲ ಪೂರ್ಣ ಇದೆ. ರಾವಣನಿಗೂ ಬಲ ಇದೆ, ಅವನ ಬಲ ಕೆಟ್ಟ ಬಲ. ಇವ್ರದ್ದು ಸಾತ್ವಿಕವಾದ ಬಲ, ಸ್ವಂತ ಬಲ. ಅದು ವರದ ಬಲ, ಕೆಟ್ಟ ಬಲ. ಆದ್ರಿಂದನೇ ಮಾಡಬಾರದನ್ನು ಮಾಡಿದ. ಇವ್ರೇನು ಮಾಡಿದರು? ದದಾಹ ಚಾಖಿಲಾಂಪುರಿ. ಜನ ಎಲ್ಲ ಏನು ಮಾಡಿ ಮೂರ್ಖರು ಅವರೆಲ್ಲ ಕೂಡ. ಅವ್ರು ಏನು ಮಾಡ್ತಾ ಬಂದರು? ಅಯ್ಯೋ ಕಪಿ ಅಂತ ತಮಾಷೆ ಮಾಡ್ತಾ ಬಂದರು. ಗೊತ್ತಾ? ನೋಡಿದವ್ರಿಗೆಲ್ಲ ಏನಿಸ್ತು? ಅವ್ರು ಸುಮ್ಮನೆ ಹೋಗ್ತಿದ್ದಾರೆ, ಬೈದ್ರು ಕೂಡ ಸುಮ್ಮನೆ ಹೋಗ್ತಿದ್ದಾರೆ ಅಂತ ಹೇಳಿ. ಈ ಊರಲ್ಲಿ ಎಲ್ಲರೂ ಅಂಥವ್ರೇನೆ. ಯಥಾ ರಾಜ ತಥಾ ಪ್ರಜಾ ಹಾಗೇ ಇದ್ರು. ವಿಭೀಷಣ ಮನೆ ಬಂದು ಯಾರು ಏನು ಮಾಡಲಿಲ್ಲ, ಅದು ಮತ್ತೆ ಬೈದ್ರು, ಅದನ್ನ ಒಪ್ಪಲಿಲ್ಲ, ಅದನ್ನ. ಗೊತ್ತಾಯ್ತಾ? ಈಗ ನಮಗೆ ಅವ್ರು ಬೈದರು, ಹಾಗೆ ಮಾಡಿದ್ರು, ಸಪೋರ್ಟ್ ಮಾಡಿ ನಕ್ಕರು ಒಂದು ಗುಂಪು. ವಿಭೀಷಣ ಅವನ ಫಾಲೋವರ್ಸ್ ಮಾತ್ರ ಏನು ಮಾಡಲಿಲ್ಲ, ಹಾಗೆ ಮಾಡಲಿಲ್ಲ. ಆ ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ? ಆಗ ಗೊತ್ತಾಗಲಿಲ್ಲ. ಹೊಳ್ದು ಬಂದು ಶುರು ಮಾಡ್ದ. ಯಾವುದನ್ನು ಸುಟ್ಟ ಈಗ? ಯಾವುದನ್ನು ಸುಟ್ಟ? ನಕ್ಕವ್ರದೆಲ್ಲ ಸುಡ್ತಾ ಬಂದ, ನಕ್ಕವ್ರದೆಲ್ಲ. ವಿಭೀಷಣ ಬೆಳೆ ಸುಡಲಿಲ್ಲ. ಯಾತಕ್ಕೆ? ಆ್ಯಕ್ಚುಲಿ ಆ ಗುಂಪಿನ ಸುಟ್ಟು ಹೋಗೋದಾಗಿತ್ತು. ಯಾರೇ ಕೆಡ್ತಿರ್ಲಿಲ್ಲ, ವಿಭೀಷಣೂ ಕೆಡ್ತಿರಲಿಲ್ಲ, ಪಾಪ ಹೋಗ್ರಿ ಬಿಡು ಅಂತ ಹೇಳ್ತಿದ್ದ. ಸುಡಲಿಲ್ಲ. ಯಾತಕ್ಕೆ? ಫಲ ನಮ್ಗೆ ಈಗ ಅರ್ಥ ಆಗುತ್ತೆ. ತಕ್ಷಣ ಗೊತ್ತಾಗಲಿಲ್ಲ. ಯಾವಾಗ ಗೊತ್ತಾಯ್ತದ? ಇವತ್ತು ರಿಸಲ್ಟ್ ಇಬ್ಬರು ಬರೆದು ಬಂದ್ಬಿಡ್ತಾರ, ರಿಸಲ್ಟ್ ಅನೌನ್ಸ್ ಆದಾಗಲೇ ಗೊತ್ತಾಗೋದು. ಅಲ್ಲಿವರೆಗೂ ಇಬ್ಬರು ಯಾರು ಬರೀ ನಮ್ಗೆ ಗೊತ್ತಾಗ್ತಿರೋದಿಲ್ಲ. ಅದನ್ನ ಸರಿಗೆ ಅರ್ಥ ಮಾಡಿ ಸಂಧಾನ ಇಬ್ಬರು ಬಿಟ್ರಿ. ಇವತ್ತು ಒಬ್ಬನು ಮಾಡ್ದ, ಒಬ್ಬನು ಬಿಟ್ಟ. ಪ್ಲೇಸ್ ನೋ ಡಿಫರೆನ್ಸ್. ಅವತ್ತಿನ ಮಟ್ಟಿಗೆ ಏನು ಗೊತ್ತಾಗ್ಲಿಲ್ಲ. ಅದು ಯಾವಾಗ ಗೊತ್ತಾಗುತ್ತದ? ಮುಂದೆ ಗೊತ್ತಾಗುತ್ತೆ ಎಷ್ಟು ಭಯಂಕರ ನರಕ ಪ್ರಾಪ್ತಿ ಅಂತೇಳಿ. ಆ ಕ್ಷಣಕ್ಕೆ ಗೊತ್ತಾಗೋದಾಗಿದ್ರೆ ಏನಾಗ್ತಿತ್ತು? ಯಾರು ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಟೈಮ್ ಬೇಕಾದ್ರೆ ಸ್ವಲ್ಪ ಯಾವಾಗ ಕೂಡ. ಅದಕ್ಕೆ ಧರ್ಮಗಳ ಬಗ್ಗೆ ಯಾವಾಗಲೂ ಇರ್ತಾನೆ. ಲೈಟ್ ಇಲ್ದೇನೆ ಹೋಗೋನು ಇದ್ದಾನೆ, ಸೈಡ್ ಬಿಟ್ಕೊಂಡು ಹೋಗೋನು ಇರ್ತಾನೆ, ಒಬ್ನು ಫಾಲೋ ಮಾಡ್ತಾನೆ. ನಮಗೇನು ಅನ್ಸುತ್ತೆ? ಈಗಂತೂ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಮುಂದೆ ಟೋಟಲ್ ನೋಟಿಸ್ ಬರುತ್ತೆ ಇಮಿಡಿಯೇಟ್ ಆಗಿ. ಗೊತ್ತಾಯ್ತು? ಇವನ್ ಪ್ರಕಾರ ಎಸ್ಕೇಪ್ ಆದ ಅಂತ. ಹಿಂದೆಲ್ಲ ಎಸ್ಕೇಪ್ ಆಗಿಬಿಡ್ತಾ ಇದ್ರು, ಕಷ್ಟ ಆಯ್ತು. ಈಗ ಎಸ್ಕೇಪ್ ಆಗಲಿಕ್ಕೆ ಬರೋದಿಲ್ಲ. ಈಗ ಡಬಲ್ ಪನಿಷ್ಮೆಂಟ್ ಆಗ ಅವನಿಗೆ. ಎಸ್ಕೇಪ್ ಆಗಿದ್ದು ಇನ್ನೊಂದು ಪನಿಷ್ಮೆಂಟ್ ಆಗ. ಇದು ನಮಗೆ ಮನುಷ್ಯರೇ ಇಷ್ಟೇ ಮಾಡಿರ್ಬೇಕಾದ್ರೆ ದೇವತೆಗಳು ಹೇಗೆ ಮಾಡಿರ್ತಾರೆ? ಯಾರು ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯವನು ಎಷ್ಟೇ ಒಳ್ಳೆಯವನು ಮಾಡಿದ್ರು ಕೂಡ ಒಂದು ಚೂರು ಅದ್ರಲ್ಲಿ ತಪ್ಪೋದಿಲ್ಲ. ಎಷ್ಟೊತ್ತು ನಮಗೇನು ಅನಿಸುತ್ತೆ? ಎಷ್ಟೋ ಒಳ್ಳೇದು ಮಾಡಿರ್ತೀವಿ ಅಂತ ಅನ್ಕೊಂಡಿರ್ತೀವಿ ನಾವು. ಆದರೆ ಅದು ಯಾರು ನೋಡೇ ಇಲ್ಲ ಅಂತ ಸಂಕಟ ಬೇರೆ ಇರುತ್ತೆ. ಯೋಚನೆ ಮಾಡಬೇಕಾಗಿಲ್ಲ. ಎಷ್ಟೊತ್ತು ಒಳ್ಳೇದು ಮಾಡೇ ಇರೋದಿಲ್ಲ, ಆ ವಿಚಾರ ಬೇರೆ. ಮಾಡಿದ್ರು ಕೂಡ ಯಾರೂ ನೋಡ್ಬೇಕಾಗಿಲ್ಲ. ಯಾರು ನೋಡ್ಬೇಕದನ್ನ? ದೇವ್ರು ನೋಡ್ಬೇಕು. ಸರಿಯಾಗಿ ಆನ್ಸರ್ ಬರ್ದಿದ್ರೆ ಪಕ್ಕದವ್ರು ನೋಡಬಾರ್ದು. ಯಾರು ನೋಡ್ಬೇಕಂದ್ರೆ? ದೇವ್ರು ನೋಡ್ಬೇಕು. ಎಕ್ಸಾಮ್ ಎದವ್ರು ನೋಡ್ಬೇಕು. ನಾವು ಬಿಟ್ಬಿಟ್ಟು ಜನ ನೋಡಲಿಲ್ಲ ಅಂತ ಡಿಸ್ಪರೇಟ್ ಆಗಿಬಿಡ್ತಾರೆ. ಜನ ಯಾಕೆ ನೋಡ್ಬೇಕಿದೆ ಮತ್ತೆ? ನೋಡೋ ಕಾರಣನೇ ಇಲ್ಲ. ಅರ್ಥ ಆಯ್ತಾ? ಅಲ್ಲೇ ಭವಿಷ್ಯ ತಪ್ಪೋದು. ಯಾರು ನೋಡಲಿಲ್ಲ ಆದ್ದರಿಂದ ನಾವು ಒಳ್ಳೆ ಕೆಲಸ ಮಾಡೋದು ಬೇಡ. ಯಾರು ಬೈಲಿಲ್ಲ ಆದ್ದರಿಂದ ಕೆಟ್ಟ ಕೆಲಸ ಬಿಡೋದು ಬೇಡ. ಯಾರು ಬೈಲಿಲ್ವಲ್ಲ, ಕೆಟ್ಟ ಕೆಲಸ ಬಿಡೋದು ಬೇಡ. ಇವತ್ತು ತಾಂಡಿದಿರೋದು ಹಾಗೇನೆ. ಇವತ್ತು ಬಂದು ಸಿಗೋದಿಲ್ಲ, ಸಿಕ್ಕರೆ ಎಸ್ಕೇಪ್ ಆಗ್ತಾರೆ. ಇಷ್ಟು ಜೋರ ಬಂದ್ಬಿಡುತ್ತೆ, ಆಮೇಲೆ ಸುದ್ದಿನೇ ಬರೋ ಏನಾಯ್ತು ಅಂತ ಗೊತ್ತು ಕೂಡ ಆಗೋದಿಲ್ಲ. ಗೊತ್ತಾಯ್ತಾ? ನಾವು ಇರೇ ಜನ ಚಪ್ಪಳ ಕೂತ್ಬಿಡ್ತಾರೆ ಅಷ್ಟೇನೆ. ಅವ್ರು ಎಸ್ಕೇಪ್ ಮತ್ತೆ ಅಲ್ಲೇ ಬಂದು ಕೂತಿರ್ತಾರೆ. ನಡೀತಾ? ಅವ ಜನಕ್ಕೆ ಏನು ಅನ್ಸುತ್ತೆ? ತಪ್ಪು ಮಾಡಿ ಏನಿಲ್ಲ, ಕೆಟ್ಟದಾಗಲೇ ಇಲ್ಲವಲ್ಲ ಅವನಿಗೆ ಅನಿಸುತ್ತೆ. ಬಟ್ ಇಲ್ಲಿ ಎಸ್ಕೇಪ್ ಆಗ್ಬೋದು, ಎಲ್ಲಿ ಆಗೋದಿಲ್ಲ, ಅಲ್ಲಿ ಆಗೋದಿಲ್ಲ. ಅದು ವೀಕ್ನೆಸ್. ಅದು ತಿಳಿದವರು ಪ್ರವೃತ್ತಿ ಇಲ್ಲ ಅಂತ ದುಃಖ ಪಡ್ತಾನೆ. ಪ್ರವೃತ್ತಿ ಬೇಕಾಗಿಲ್ಲ ನನಗೆ ಅಂತಾನು. ಅವನು ತಿಳ್ಕೊಂಡ ವೈಲೇಟ್ ಮಾಡ್ಲಿಕ್ಕೆ ಹೊರಟ. ಅಯ್ಯೋ ವೈಲೇಟ್ ಮಾಡ್ತೀನಿ ಅನ್ಕೊಂಡಿಲ್ಲ. ವೈಲೇಟ್ ಮಾಡೋ ಉದ್ದೇಶನೇ ಅವನಿಗಿದೆ. ಅದು ಸಾತ್ವಿಕ ಪ್ರವೃತ್ತಿ. ಅದು ವಯಸ್ಸಾಗಿದೆ, ಏನೋ ಮಾಡಬೇಕು, ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಾಡಬೇಕು ಅಂತ ಗೊತ್ತು, ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದು ಸಿಕ್ಕಾಕೊಂಡಿದ್ದೇನೆ ಎಲ್ಲೋ. ಅದಕ್ಕೆ ಟೀಕಾರ ಬರೆಯೋದು, ಪ್ರಮಾದಾದ್ವಾ ನಿರೋಧಾದ್ವಾ ಹರೇ ಪೂಜಾ ಕೃತ ನಚೇತ್ ಪಠನಾತ್ ಪದ್ಯಮಾಲಾಯಾ ನರಹ ಪೂಜಾ ಫಲಂ ಲಭೆ. ಎಲ್ಲೋ ಹೆರಡಪ್ಪ ಆಗ್ಬಿಟ್ಟ. ಆ ಕಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಡಿದ ಬಂಧನದಲ್ಲಿ ಹಾಕಿದ್ದಾನೆ. ಅಥವಾ ಎಲ್ಲ ಕಡೆ ಒಂದು ಕರ್ಫ್ಯೂ ನಿಲ್ಲಿಸ್ಬಿಟ್ಟಿದ್ದಾರೆ ಒಂದು ಕಡೆ. ಅವಾಗ ಏನು ಮಾಡಬೇಕು? ಪದ್ಮಾಲ ಪಾರಾಯಣ ಮಾಡಿದ್ರೆ ಏನಾಗುತ್ತೆ? ದೇವ್ರ ಪೂಜೆ ಮಾಡಿದ್ರೆ ಪುಣ್ಯ ಬರುತ್ತೆ. ದೇವ್ರ ಪೂಜೆ ಮಾಡೋಕ್ಕಾಗಲಿಲ್ಲ ಅವನಿಗೆ. ಪಾರಾಯಣ ಮಾಡಿ ಆಗ ಪುಣ್ಯ ಬಂದ್ಬಿಡುತ್ತೆ. ಅಷ್ಟು ಶಕ್ತಿ ಇದೆ ಅಂತ ಹೇಳಿ.
ಆ ರೀತಿ ಅದು ಬೇರೆ, ಅದು ಆ ಕೇಸ್ ಬೇರೆ. ಈ ಕೇಸ್ ಎಂಥದ್ದು ಇಂಟೆನ್ಷನ್ಲಿ ಮಾಡ್ತಾನೆ, ಇಲ್ಲಿ ಇಂಟೆನ್ಷನ್ ಇಲ್ಲದೆ ಮಾಡ್ತಾನೆ. ದದಾಹಚ ಅಖಿಲಾಂ ಪುರೀಂ, ಅದಕ್ಕೆ ಅಖಿಲಾಂ ಪುರೀಂ ಪೂರ್ತಿ ಸುಟ್ಟಾಕ್ಬಿಟ್ಟು ಇಡೀ ಪಟ್ಟಣ ಸುಟ್ಟಾಕಿ. ತುಂಬ ಜನ ಆದರ ಬೈತಾರೆ ಹನುಮಂತನ. ತಪ್ಪು ಮಾಡಿದ್ದು ರಾವಣ. ರಾವಣನಿಗೊಂದು ಬುದ್ಧಿ ಕಲಿಸ್ಬೇಕು, ಅವ್ರ ಮನೆ ಸುಟ್ಟರೆ ಆಗ್ತಿತ್ತು, ಯಾಕೆ ಊರು ಯಾಕೆ ಸುಡಬೇಕಾಗಿತ್ತು? ಅದಕ್ಕೆ ಹನುಮಂತನ ಕಪಿ ಬುದ್ಧಿ ನೋಡಿದ್ರ, ಏನೋ ಮಾಡಿ ಬಂದ್ಬಿಟ್ಟ. ಈ ಮಾತು ರಾಮ ಹೇಳಬೇಕಾಗಿತ್ತು, ಏನಂತ ಸುಡಬಾರ್ದಾಗಿತ್ತು ಅಂತ ರಾಮ ಹೇಳೋದಿಲ್ಲ. ಹನುಮಂತ ಫಸ್ಟ್ ಕ್ಲಾಸ್ ಮಾಡಿದ ಅಂತೇಳಿ. ಕಾರಣ ಇಲ್ಲೇ ಇದೆ. ಯಾಕೆ ಅವ್ರು ಪನಿಷಬಲ್ ಅಫೆನ್ಸ್ ಮಾಡಿದ್ರು ಅವರು. ಭಾಗವತದಲ್ಲಿ ಹೇಳ್ತಾರೆ, ದುಷ್ಟರ ಲಕ್ಷಣ ಏನು ಗೊತ್ತಾ? ದುಷ್ಟತನ ಮಾಡೋದೆಲ್ಲ ಗೊತ್ತಿದೆ ಒಂದು ಕಡೆಗೆ. ಇನ್ನೊಂದು ಯಾವುದು ಅಂದರೆ ಭಾಗವತದಲ್ಲಿ ಬರುತ್ತದು, ವಿಹಸಂತಿ ಅಚ್ಯುತ ಪ್ರಿಯ. ಭಗವದ್ಭಕ್ತರನ್ನು ಕಂಡು ನಗುತ್ತಾರೆ. ನಕ್ಕವರೆಲ್ಲ ಯಾರವರು? ಅಯೋಗ್ಯರು ಅಂತ ಅರ್ಥ. ಅವ್ರು ಸಪೋರ್ಟ್ ಮಾಡ್ತಾರೆ ಅವರು. ಆದ್ದರಿಂದ ಅವರೆಲ್ಲ ಅಪರಾಧಿಗಳೇ. ಸಮಾಜ ಸಭೆ ಸಭೆ ನಕ್ಕು ಬಿಡ್ತಾರಲ್ಲ ಸಪೋರ್ಟ್ ಮಾಡಿದಾಗ. ಅದು ಆಮೇಲೆ ತಪ್ಪಿದಾಗ ಅವರು ಇವನು ಬೈಸೋಡೆಲ್ಲ ಬೈಸೋಡಾಗುತ್ತೆ. ಆಮೇಲೆ ಸಪೋರ್ಟ್ ಮಾಡಿದಾರಲ್ಲ ಚಪ್ಪಾಳಿ ಹಾಕ್ತವ್ರಿಗೆಲ್ಲ ಏನು ಬಿಡುತ್ತೆ? ಈಗ ಇಲ್ಲಿ ಹಾಕಿರ್ತಾರೆ, ಇಲ್ಲಿ ಹೊಡೆದಾಗುತ್ತೆ. ಆಮೇಲೆ ತಪ್ಪು ಮಾಡಿದ ಸಪೋರ್ಟ್ ಕೊಟ್ಬಿಟ್ರೆ ಭಾಳ ತಪ್ಪಾಗಿ. ಅದಕ್ಕೆ ಅಂದಾಗ ವಿಹಸಂತಿ ಅಚ್ಯುತ ಪ್ರಿಯ. ವಿಹಸಂತಿ ಅಂದ್ರೆ ಏನು? ಗಾಗಹಿಸಿ ನಗ್ತಾರೆ, ಜೋರ ನಗ್ತಾರೆ ಅಂತ ಹೇಳಿ. ಇನ್ನು ಸಪೋರ್ಟ್ ಅಂತ ಅರ್ಥ. ಸುಮ್ಮನೆ ಯಾತಕ್ಕ ನಕ್ಕ ಅಲ್ಲ, ಸುಮ್ಮನೆ ನಕ್ಕ ಇವನೇನು ಅದಕ್ಕೆ ಸಂಬಂಧನೇ ಇಲ್ಲ, ಅದು ಬೇರೆ. ಉದ್ದೇಶಪೂರ್ವಕ ಅದು ಸಪೋರ್ಟ್ ಮಾಡೇ ನಗುತ್ತಾನೆ. ಅದು ದುಷ್ಟರ ಲಕ್ಷಣ. ಇದೇ ರೀತಿ ನಡೆದಿದ್ದು. ದುರ್ಯೋಧನ ಗಾಂಧಾರಿ ಕೇಳ್ತಾಳೆ, ಭೀಮಸೇನ ಆಯ್ತು, ದುರ್ಯೋಧನ ತಪ್ಪು ಮಾಡ್ದ ಕೊಂದಿ, ತುಷಾರ್ ತಪ್ಪು ಮಾಡ್ದ ಕೊಂದಿ, ಉಳಿದು 98 ಜನ ಏನಾಗಿದ್ರು, ಅವ್ರನ್ನ ಯಾಕೆ ಕೊಂದಿರಿ ಅಂತ ಕೇಳ್ತಾರೆ. ಇದ್ರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಅವರು ಅಂತ ಕೇಳಿದ್ರೆ ಹೇಳ್ತಾರೆ, ಏನು ಮಾಡಿದ್ರು ಗೊತ್ತಾ? ವನಕ್ಕೆ ಹೋದ್ವಲ್ಲ, ಕಾಡಿಗೆ ಹೊರಟಿವಿ. ಅವ್ರು ದುಶ್ಯಾಸನ ಏನು ಮಾಡದ? ಗೌಹು ಗೌಹು ಅಂತ ಘೋರ ಕೂಗಿದ. ಗೌಹು ಅಂತ ದನಗಳು ಅಂತ ಅರ್ಥ. ಕಾಡಿಗೆ ಹೋಗ್ತಾರೆ. ದನಗಳು ಹೋಗಲ್ಲ, ಕಾಡಿಗೆ ಹೋಗೋದು ಯಾರು? ದನಗಳು. ದನಗಳು ಪಶುಗಳು ಅಂತ ಬೈತಾರೆ. ಆಗ ಉಳಿದವರೆಲ್ಲ ಇದ್ರಲ್ಲ 98 ಜನ ಜೋರ ನಗ್ತಾ ಕೂತಿರ್ತಾರೆ. ಅಂದಾಗೆಲ್ಲ ನಗ್ತಾ ಇರ್ತಾರೆ. ಆಗ ಹೇಳ್ತಾರೆ, ನಿಮ್ಮನ್ನೆಲ್ಲ ಕೊಂದಾಕ್ತೀರಿ. ತಕ್ಷಣ ಹೇಳ್ತಾರೆ, ನಿಮ್ಮನ್ನೆಲ್ಲನೂ ಕೊಂದಾಕ್ತೀರಿ. ಇದು ಡೈರೆಕ್ಟ್ ಆನ್ಸರ್ ಸಿಕ್ಕಿತ್ತು. ಸೇಮ್ ಆನ್ಸರ್ ಇತ್ತು. ಇವರೆಲ್ಲ ಯಾರು ನಕ್ಕರೋ ಅವ್ರ ಮನೆಗಳೆಲ್ಲ ಹೋಯ್ತು, ಸುಟ್ಟು ಬೂದಿ ಆಯ್ತು. ಯಾರು ನಗಲಿಲ್ಲ ಅವರಿಗೆ ಸುಖವಾಗಿ ಉಳ್ಕೊಂಡ್ಬಿಡು. ವಿಭೀಷಣ ಮನೆ ಏನೂ ಆಗಲಿಲ್ಲ. ಇಷ್ಟು ಗಲಾಟೆಲ್ಲ ಉಳ್ಕೊಂಡಿದೆ ಅಂದರೆ ನಮಗೊಂದು ಪ್ರಶ್ನೆ ಬರುತ್ತೆ. ಎಲ್ಲ ತುಂಬ ಜನ ತಪ್ಪು ಮಾಡ್ತಾರೆ, ನಾನೊಬ್ಬನೇ ಸರಿ ಮಾಡಿ ಏನು ಉಪಯೋಗ ಅಂತ ನಮ್ಮ ಆರ್ಗ್ಯುಮೆಂಟ್. ಎಲ್ಲರೂ ಭ್ರಷ್ಟಾಚಾರ, ಒಬ್ಬನು ಪ್ರಾಮಾಣಿಕರ ದೇಶ ಉದ್ಧಾರ ಆಗಿಬಿಡುತ್ತೆ ಅಂತ ಕೇಳ್ತಾರೆ. ಎಲ್ಲರೂ ಹೀಗೆ ಮಾಡಿಕೊಂಡು ಎಲ್ಲ ಕೆಟ್ಟೋಗ್ಬಿಡುತ್ತೆ. ಹಾಗೆ ಮಾಡಬಾರ್ದು. ಪರೀಕ್ಷೆಯಲ್ಲಿ ಹೇಳಿದ್ದಾರೆ ಎಷ್ಟೋ ಸಲ, 40 ಜನ ಕೂತಿದ್ದಾರೆ, 39 ಜನ ಎದ್ದು ಹೋಗ್ತಾರೆ. ಅರ್ಧ ಗಂಟೆ ಮುಗ್ತಟ್ಟೆ ಎದ್ದು ಹೋಗ್ಬಿಡ್ತಾರೆ. ಒಬ್ಬನು ಬರೀತಾರೆ. ಅವಾಗ ಏನು ಅನಿಸುತ್ತೆ ಅವನಿಗೆ? ಅವನು ಅಂದ್ಕೊಂಡ್ರೆ ಎಲ್ಲ ದಾನ ಕೊಡ್ಬೇಕು ಅನಿಸುತ್ತೆ ಅವನಿಗೆ. ಆ ಕಡೆ ನೋಡ್ಕೊಂಡು ನೋಡೋದಿಲ್ಲ. ಇನ್ನೂ ಒಳ್ಳೇದಾಯ್ತು, ಕಾಮ್ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಇವನು ಪಾಸು ರ್ಯಾಂಕು ಅವರೆಲ್ಲ ಫೇಲ್. ಒಬ್ಬರು ಮಾಡಿದ್ದಕ್ಕೆ ಬೆಲೆ ಬಂತೋ ಇಲ್ಲ? ಈಗ ಯಾರು ಈ ರೀತಿ ಬರೆಯೋದಿಲ್ಲ. 30 ಎದ್ದೋಗಿ ಒಬ್ಬನೇ ಬರೋದು, ಆದ್ದರಿಂದ ಅವನು ಫೇಲು ಅಂತ ಯಾರು ಹೇಳೋದಿಲ್ಲ. ಅದು ಇನ್ಫ್ಯಾಕ್ಟ್ ಅವನಿಗೆ ಸ್ಪೆಷಲ್. ಅವನಿಗೆ ಒಬ್ಬನೇ ಇದ್ದಾಗ ಕಲಿಯುಗದಲ್ಲಿ 1% ಮಾಡಿದ್ರು, 1% ಜನ ಒಳ್ಳೆಯವರಾಗಿದ್ರು ಕೂಡ ಅವ್ರಿಗೇನಾಗತ್ತೆ? ಒಳ್ಳೇದಾಗೇ ಆಗತ್ತಾ? ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ತುಂಬ ಜನ ಮಾಡ್ತಾರೆ, ಯಾರು ಏಕಾಚಿ ಮಾಡ್ತಾರೆ, ಯಾರು ಇದು ಮಾಡ್ತಾರೆ, ಈ ಥರ ಮಾಡಿ ಮಾಡಿ ಏನಾಗ್ಬಿಡ್ತಾರೆ, ಅದು ದಾರಿ ತಪ್ತಾರೆ. ಮಾಡಬಾರ್ದು. ಹಾಗ ತಮ್ಮ ಕರ್ತವ್ಯ ತಾವು ಮಾಡ್ಬೇಕಷ್ಟೆ. ಒಬ್ಬನೋ ಇಬ್ಬರೋ ಲೆಕ್ಕ ಇಲ್ಲ. ಅವನಷ್ಟು ಮಾಡೋದು ಅವನ ಕರ್ತವ್ಯ. ತುಂಬ ಜನ ಇದೆಲ್ಲ ಮೆಜಾರಿಟಿ ಲೆಕ್ಕ ಇಟ್ಕೊಳ್ಬೇಕು, ಇದಕ್ಕೆಲ್ಲ ಲೆಕ್ಕ ಇಟ್ಕೋಬಾರ್ದು. ಎಲ್ಲರೂ ಸಂಧ್ಯಾವಂದಿ ಬಿಟ್ಟರು ಸ್ಟ್ರೈಕ್ ಮಾಡಿಬಿಟ್ರೆ ರೈತರ ಚಳವಳಿ ಗೆದ್ದು ಬಿಡ್ತಾರೆ. ಅವರು ಎಲ್ಲಕ್ಕೆ ಸಾಧ್ಯ ಇಲ್ಲ. ವರ್ಷಗಟ್ಟಲೆ ಸ್ಟ್ರೈಕ್ ಮಾಡಿದ್ದಾರೆ, ಲಕ್ಷಾಂತರ ಜನ ಮಾಡಿದ್ದಾರೆ. ಆದ್ದರಿಂದ ಬಿಡುವಂತ ಬೇವು ಮಾಡಿಬಿಡ್ತಾರ. ಇನ್ನು ಏಕಾಶಿ ಮಾಡಬೇಕಾಗಿಲ್ಲ ಪಾಪ, ಎಲ್ಲರೂ ಪ್ರೊಟೆಸ್ಟ್ ಮಾಡಿದ್ದಾರೆ, ಆದರೆ ಸದ್ಯಕ್ಕೆ ಅದು ಬಿಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರ. ಇವ್ರನ್ನೆಲ್ಲ ಯಾರು ಕೇಳ್ತಾರೆ? ಗೊತ್ತಾಯ್ತಾ? ಸರಿಯಾಗಿ ಯೋಚನೆ ಮಾಡಿದರೆ ಇಲ್ಲಿ ವಿಭೀಷಣ ನಡ್ಕೊಂಡ ರೀತಿ, ಬೇರೆಯವ್ರು ನಡ್ಕೊಂಡ ರೀತಿ ಎಷ್ಟು ವ್ಯತ್ಯಾಸ ಇದೆ. ಖಿಲಾಂಪುರಿ. ಇನ್ನೊಂದು ಪ್ರಶ್ನೆ ಬಂತು, ವನ್ಹಿನಾ. ಇಲ್ಲೊಂದು ಯೋಚನೆ ಬಂತು. ಈಗ ವನ್ಯ ಸುಡಲಿಲ್ಲ, ಸರಿಗೋಯ್ತು. ವನ್ಯ ಸುಡಲಿಲ್ಲ, ಸರಿಗೋಯ್ತು. ಆದರೆ ರಾವಣಿಗೆ ಎಷ್ಟು ಕಂಟ್ರೋಲ್ ಇತ್ತು ಅಂದರೆ, ವಾಲ್ಮೀಕಿ ಬರೀತಾರೆ ರಾಮಾಯಣದಲ್ಲಿ, ಅವನು ಸೂರ್ಯ ಚಂದ್ರರ ಮೇಲೆಲ್ಲ ಇವನು ಸಾಧಿಸಿದ್ದ. ಇನ್ನು ವಿಜ್ಞಾನಿಗಳ ಶಕ್ತಿ ಬಂದಿಲ್ಲ. ರಾವಣ ಮನೆಯಲ್ಲಿ ಫಂಕ್ಷನ್ ಏನೋ ಒಂದು, ಸೂರ್ಯ ಉಳುಬಾರ್ದ ಹೊತ್ತು, ಇವನು ಹೇಳೋವರೆಗೂ ಉಳುಗಾಗಿಲ್ಲ. ಗೊತ್ತಾಯ್ತಾ? ಈಗ ಚೀಫ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆದರೆ ಅದು ಕರೆಂಟ್ ಹೋಗೋದಿಲ್ಲ, ಬೇರೆ ಸಮಾರಂಭ ಇದ್ರೆ ಆ ರೀತಿ ಇರುತ್ತೆ. ಅಂಥ ವ್ಯವಸ್ಥೆ ಮಾಡ್ಕೊಂಡಿದ್ದು ಅವ್ರು. ಬೇಗ ಚಂದ್ರ ಹುಟ್ಟಬೇಕು. ಇವತ್ತು ಗಾಳಿ ಬೀಸ್ಬೇಕಿದ್ದಕ್ಕಿಂತ ಫ್ಯಾನ್ಗಿನ ಬೇಡ ಅವರಿಗೆ, ಗಾಳಿ ಬೀಸೋದ್ರೆ ಬೀಸ್ಬೇಕು. ಇಂಥ ಕಂಟ್ರೋಲ್ ತೊಗೊಂಡಿದ್ದವನು. ದಿಕ್ಪಾಲಕರನ್ನು ಗೆದ್ದು ಬಿಟ್ಟಿದ್ದ. ಅರ್ಥ ಆಯ್ತಾ? ಅಷ್ಟ ದಿಕ್ಪಾಲಕರನ್ನು ಗೆದ್ದಿದ್ದ. ರುದ್ರದೇವರನ್ನ ಒಲಿಸಿ ವರ ತಗೊಂಡಿದ್ದ. ಉಳಿದವ್ರನ್ನ ಸೋಲಿಸಿಬಿಟ್ಟಿದ್ದ. ಇಂಥವನು ಅಗ್ನಿನ ಆಗ್ನೇಯ ದಿಕ್ಕಿನ ಅಧಿಪತಿ ತಾನೆ. ಅಗ್ನಿನೂ ಸೋತೋಗಿದ್ದ. ಸುಡೋದ್ರೆ ಸುಡಬೇಕು, ಆರೋದ್ರೆ ಆರಬೇಕು. ಅಂಥ ಬೆಂಕಿಗೆ ಸುಡೋ ಶಕ್ತಿ ಬಂತ ಅಂತ ಕೇಳಿದ್ರೆ ಹೇಳ್ತಾರೆ, ಸ್ವಪುಚ್ಛಗೇನ ವನ್ಹಿನ. ಹನುಮಂತ ಇಟ್ಟ ಬೆಂಕಿ ಯಾವ ಬೆಂಕಿ ಅದು? ಈ ಬೆಂಕಿ ಸುಡಲಿಲ್ಲ. ಈ ಬೆಂಕಿ ಸುಡಲಿಲ್ಲ. ಸುಡ್ತಿರೋ ಬೆಂಕಿ ಯಾವ್ದು ಗೊತ್ತಾ? ಸ್ವಪುಚ್ಛಗೇನ ವನ್ಹಿನ.
ತನ್ನ ಪುಚ್ಛದಲ್ಲಿದ್ದ ವನ್ನೆಯಿಂದ, ತನ್ನ ಪುಚ್ಛದಲ್ಲಿರ್ತಕ್ಕಂಥ ವನ್ನೆಯಿಂದ ಸುಡ್ತಾ ಇದ್ದಾನೆ. ಪುಚ್ಛ ಅಂದ್ರೆ ಬಾಲ, ಬಾಲದ ಬೆಂಕಿಯಿಂದ ಸುಡ್ತಾ ಇದ್ದಾರೆ ಅಂದ್ರೆ ಹನುಮಂತ ತಾನೇ ಬೆಂಕಿಯಾಗಿ ಸುಟ್ಟ ಅಂತ ಅರ್ಥ. ತಾನೇ ಬೆಂಕಿಯ ರೂಪದಲ್ಲಿ ಸುಡ್ತಾ ಇದ್ದಾನೆ. ವಾಯುದೇವರಿಗೆ ಏನಿದೆ ಈಗ? ಷಟ್ಪ್ರಶ್ನೆ ಹೇಳುತ್ತೆ. ಪ್ರಾಣಾಗ್ನಿಗಳು ಅಂತ ಹೆಸರು ಅದಕ್ಕೆ. ಈ ಅಗ್ನಿ ಒಳಗೆ ಪ್ರಾಣಾಗ್ನಿ, ಈ ಅಗ್ನಿ ಒಳಗೆ ಪ್ರಾಣಾಗ್ನಿ, ಆಮೇಲೆ ಪರಶುರಾಮ ದೇವರು, 3 ಜನ ಇರೋದ್ರಲ್ಲಿ. ಅಗ್ನಿ, ಪ್ರಾಣಾಗ್ನಿ, ಇದು. ಈ ಅಗ್ನಿಗೆ ಇದು ಬೇಯೋದಿಲ್ಲ, ಈ ಅಗ್ನಿ ಬೇರೆ ಒಳಗಿರೋದು. ಅದು ವೈಶ್ವಾನರಾಗ್ನಿ ಅಂತ ಕರಿತೇವಲ್ಲ, ಆ ಅಗ್ನಿ ಬೇರೆ. ಜೀರ್ಣ ಆಗಿಲ್ಲ ಅಂತೇಳಿ ಹೊಟ್ಟೆ ಸುಟ್ಟರು ಸುಟ್ಟೋಗ್ತಾನೆ ಅಷ್ಟೇನೆ. ಅದಿರ್ಬೇಕಲ್ಲ, ಜೀರ್ಣ ಒಳಗಿಂದ ಬರೋದು ಅದು. ಆ ಅಗ್ನಿನೇ ನಾರಾಯಣ. ಅಲ್ಲಿ ಜೊತೆಗೆ ಪ್ರಾಣಾಪಾನ ಸಮಾಯುಕ್ತ ಇದೆ, ಅದು ಅಗ್ನಿ, ಅದು ಪ್ರಾಣಾಗ್ನಿ ಅಂತ ಕರೀತಾರೆ. ಹನುಮಂತ ತಾನೇ ಅಗ್ನಿಯಾಗಿ ಅಗ್ನಿಯಲ್ಲಿ ನಿಂತು ಸುಟ್ಟ. ಆದ್ದರಿಂದ ಸುಡಶಕ್ತಿ. ಯಾಕೆ ವಿಶ್ವಕರ್ಮಣ ಮುಂದೆ ಬರೀತಾರೆ, ಕೃತಿಸ್ತು ವಿಶ್ವಕರ್ಮಣೋಪಿ. ಅವ್ರ ಫೈರ್ ಪ್ರೂಫ್ ಅದು. ಫೈರ್ ಪ್ರೂಫ್ ಆದಮೇಲೆ ಒಂದು ಕಡೆಗೆ ರಾವಣನ ಶಕ್ತಿ, ವಿಶ್ವಕರ್ಮನ ಪ್ರೊಡಕ್ಟ್ ವಾಟರ್ ಪ್ರೂಫ್ ಅಂದ್ರೆ ಏನರ್ಥ? ನೀರಲ್ಲಿ ಹಾಕಿದ್ರೆ ಏನು ಅಫೆಕ್ಟ್ ಆಗಬಾರ್ದು, ವಾಟರ್ ಪ್ರೂಫ್ ಅದು. ಫೈರ್ ಪ್ರೂಫ್ ಅಂದ್ರೆ ಏನು? ಇವೆಲ್ಲ ಮನೆ ಬೆಂಕಿ ಹತ್ತಿದಾಗ ಬಿಲ್ಡಿಂಗ್ಗಳಿಗೆ ಇವ್ರು ಹೋಗ್ತಾರೆ, ಇವರು ಒಳಗೆ ಎಂಟರ್ ಆಗ್ತಾರೆ. ಯಾಕೆ ಡ್ರೆಸ್ ಡ್ರೆಸ್ ಹಾಕೊಂಡಿರ್ತಾರೆ ಅವರು, ಫೈರ್ ಪ್ರೂಫ್ ಇರುತ್ತೆ, ಫುಲ್ ಪ್ರೊಟೆಕ್ಟೆಡ್. ಅದು ಸ್ವಿಮರ್ಸ್ ಒಳಗೆ ಮುಳುಗಿರ್ತಾರೆ, ಅದಕ್ಕೆ ಡ್ರೆಸ್ ಎಂಥದ್ದಿರುತ್ತೆ ಅವ್ರಿಗೀಗ? ಫುಲ್ಲಿ ಆಕ್ಸಿಜನ್ ಇದ್ಬಿಟ್ಟು ಏನು ಪ್ರಾಬ್ಲಮ್ ಇರಬಾರ್ದು, ಆ ಥರ ಮಾಡ್ಕೊಂಡಿರ್ತಾರೆ. ಅಂದಮೇಲೆ ಯಾಕೆ ಸುಟ್ಟು ಅಂತ ಪ್ರಶ್ನೆ. ಅದಕ್ಕೆ ಹೇಳಿದ ಹನುಮಂತ ಹೊಡೆದ್ರೆ ಯಾವ ಅಗ್ನಿನೂ ಏನು, ಯಾವ ಪಟ್ಟಣನೂ ಇಲ್ಲ. ವಿಶ್ವಕರ್ಮ ಇಲ್ಲಿ, ವಾಯುದೇವರೇ ಇಲ್ಲಿ. ಕೃತಿಸ್ತು ವಿಶ್ವಕರ್ಮಣ ಅಪಿ. ವಿಶ್ವಕರ್ಮನ ಕೃತಿಯಾಗಿದ್ದರೂ ಕೂಡ, ಅವನ ಪ್ರಾಡಕ್ಟ್ ಆಗಿದ್ದರೂ ಕೂಡ, ಅಸ್ಯ ತೇಜಸ, ಹನುಮಂತನ ಬಾಲದ ಅಗ್ನಿಯ ತೇಜಸ್ಸಿನಿಂದಾಗಿ ಅದೇನಾಯಿತು? ಅದಹ್ಯತ, ಸುಟ್ಟು ಬೂದಿಯಾಯಿತು. ಈ ಎಲ್ಲದಕ್ಕೂ ಉತ್ತರ ಏನು? ಇದಕ್ಕಾಗದಿಂದ ಅದಕ್ಕಾಯಿತು. ಈ ಅಗ್ನಿಗೆ ಏನು ಆಗ್ತಿರಲಿಲ್ಲ. ಮತ್ತೆ ಈ ಅಗ್ನಿಗೆ 2 ಪ್ರಾಬ್ಲಮ್ ಇದೆ. ಸುಡಬೇಕು, ಫಾಸ್ಟಾಗಿ ಸುಡಬೇಕು, ಅದು ಬೇರೆ. ಹನುಮಂತ ಎಷ್ಟೊತ್ತಿ ಸುಡ್ತಾನೆ ಅಂದ್ರೆ ಈಗ ಇನ್ಸ್ಟೆಂಟ್ ಪಟ ಪಟ ಸುದ್ದು ಬೀಳುತ್ತಿರ್ಬೇಕಾಗಿದೆ. ಒಂದು ಬೆಂಕಿ ಹಚ್ಚಿರ ಸುಲಭ ಇದಾಗೋದಿಲ್ಲ, ತುಂಬ ಹೊತ್ತು ಬೇಕದು. ಆದರೆ ಹನುಮಂತನ ಬೆಂಕಿ ಹೇಗಿತ್ತಿದು? ಸುಡಲಾಗದ್ದನ್ನು ಸುಟ್ಟಿತು, ಸುಡಲಾಗದ್ದನ್ನು ಸುಟ್ಟಿತು ಮತ್ತು ಫಾಸ್ಟಾಗಿ ಸುಟ್ಟಿತು. ಇವೆರಡಕ್ಕೆ ಏನು ಕಾರಣ? ಆ ಬೆಂಕಿ ಯಾವುದದು? ಹನುಮಂತನೇ ಬೆಂಕಿ ರೂಪದ ಸ್ವಪುಚ್ಛಗೇನ ವನ್ಹಿನ. ಆ ಬೆಂಕಿ ನೋಡಿದ್ರೆ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್. ಆ ಬೆಂಕಿಯೊಳಗೆ ಯಾವ ಬೆಂಕಿ ಸೇರ್ಕೊಂಡಿದೆ? ವಾಯುದೇವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಅವ್ರು ಸುಡ್ತಾ ಇದ್ದಾಗ ಏನು ಮಾಡೋಕ್ಕಾಗೋದಿಲ್ಲ. ಏನು? ಹಾಂ ಹಾಂ ಹೌದು. ಹಾಂ ಹೌದು. ಹಾಂ ಹೌದು 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 ಹೌದು. ಸುಟ್ಟಿಲ್ಲ ಅಂತ ಯಾರು ಹೇಳಿದ್ರು ಫಸ್ಟ್ ನಿಮಗೆ? ಯಾರು ಹೇಳಿದ್ರು ಸುಟ್ಟಿಲ್ಲ ಅಂತ ನಿಮಗೆ? ಇಲ್ಲ ಇದೆಯಾ? ಎಲ್ಲ ಹೋಯ್ತು, ರಾವಣ ಮನೆ ಎಲ್ಲ ಹೋಯ್ತು, ಫುಲ್ ಸುಟ್ಟೋಯ್ತು. ಹೌದು, ಎಲ್ಲ ಸುಟ್ಟೋಯ್ತು, ಏನಿಲ್ಲ. ಬದ್ಲಕ್ಕೆ ವಿಕ್ಟಿಮ್ ಅವನೇ ತಾನೆ ಫಸ್ಟ್. ಈಗ ಸಿಕ್ಕಿದ್ದು ಅವನಿಂದನೇ ಶುರುವಾಗಬೇಕು. ಎಲ್ಲದಕ್ಕೂ ಸುಟ್ಟಿದ್ದೆ. ಅಖಿಲಾಂಪುರಿ ಎಂಬಂದು ಅಖಿಲಾಂ ಶಬ್ದಕ್ಕೆ ಏನರ್ಥ? ಎಂಟೈರ್ ಸಿಟಿ ಅಂತ ಹೇಳಿದಾಗ ಇದನ್ನು ಬಿಟ್ಟರೆ ಎಂಟೈರ್ ಹೇಗಾಗತ್ತೆ? ಎಲ್ಲ ಕಥೆನೂ ಮುಗೀತದೆ. ಆ ರಾವಣ ಮತ್ತೇನು ಮಾಡ್ಕೊತಾನೆ ಆಮೇಲೆ? ಅವ್ರಿಗೆಲ್ಲ ಕಂಟ್ರೋಲ್ ಇತ್ತಲ್ಲ, ಮತ್ತೆ ರಿಪೇರಿ ಮಾಡ್ಕೊಂಡು ಫಾಸ್ಟಾಗಿ ರಿಪೇರಿ ಮಾಡ್ಕೊಂಡು ಅಷ್ಟೇ ಹೊರತು ಸುಟ್ಟಿದ್ದೆ, ಅದಕ್ಕೇನು ವ್ಯತ್ಯಾಸ ಇಲ್ಲ. ನೀವು ಸುಟ್ಟಿಲ್ಲ ಅಂತ ತಿಳ್ಕೊಂಡಿದ್ರೆ ಅದಲ್ಲ, ಸುಟ್ಟಿದೆ, ಎಲ್ಲ ಸುಟ್ಟೋಗಿದೆ. ದದಾಹ ಚಾಖಿಲಾಂಪುರಿಂ ಸ್ವಪುಚ್ಛಗೇನ ವನ್ಹಿನ. ಸ್ವಪುಚ್ಛಗ ಅದಕ್ಕೆ ತನ್ನ ಬಾಲದಲ್ಲಿದ್ದಂತಹ, ಅದಕ್ಕೆ 2 ಅರ್ಥ. ಬಾಲದ ಆಶ್ರಯವನ್ನು ಪಡೆದಿದ್ದಂತಹ. ಆ ಬೆಂಕಿಗೆ ಏನು ಬಂತೀಗ? ಬೆಂಕಿ ಶಕ್ತಿ ಬಂತು. ಯಾತಕ್ಕೆ ಶಕ್ತಿ ಬಂತು? ನಮ್ಮ ಪ್ರಾಣದೇವ್ರ ಜೊತೆಗಿದ್ದೇನೆ. ಈಗ ಕೆಳಗೆ ಎಷ್ಟು ತಂದಿದ್ದ, ಮೇಲೆ ಆರ್ಡರ್ ಬಂತಾಗ ಏನು ಮಾಡಿದವನೀಗ? ಆರ್ಡರ್ ತಂದ, ಇವನಿಗೆ ಬಿದ್ದ. ಯಾತಕ್ಕೆ? ನೋಡಿ ಆರ್ಡರ್ ಇದೆ ನೋಡು ಅಂತೇಳಿ. ಅರ್ಥ ಆಯ್ತಾ? ಇವನು ಹೊರಗಾಗ್ತಾನ, ಅವನು ಹೊರಗಾಗ್ತಾನೆ ಬಂದೀಗ. ಯಾಕೆ? ವಾಯುದೇವರ ಸಪೋರ್ಟ್ ಸಿಕ್ತು. ಒಂದು ಕಡೆಗೆ ಸಪೋರ್ಟ್, ಇನ್ನೊಂದು ಕಡೆ ವಾಯುದೇವರು ಏನು ಮಾಡಿದ್ರು? ವಾಯುದೇವರಿಗೆ ಸ್ವಾಮಿನ ಸರ್ವಾಂತರಾತ್ಮನು ಒಳಗೆ ನಿಂತು ಏನು ಮಾಡ್ತಿದ್ದಾರೆ ಅವರು? ಸುಡ್ತಾ ಇದ್ದಾರೆ. ಆದ್ದರಿಂದ ಸಮಸ್ಯೆ ಇಲ್ಲ. ಸ್ವಪುಚ್ಛ ತನ್ನ ಬಾಲದ ಆಶ್ರಯವನ್ನು ಪಡೆದ ಬೆಂಕಿ ಅಂತ ಒಂದರ್ಥ, ತನ್ನ ಬಾಲದಲ್ಲೇ ಇದ್ದ ಬೆಂಕಿ ಅಂತ ಇನ್ನೊಂದು ಅರ್ಥ. 2 ಸರಿನೇ. ಮುಖ್ಯವಾಗಿ ಈ ಬೆಂಕಿ ನೋಡೋದಕ್ಕೆ ಈ ಬೆಂಕಿ ಕಾಣ್ತಾ ಇದೆ, ಒಳಗೆ ಏನಾಗಿದೆ? ಅದು ಸ್ವತಃ ಬೆಂಕಿ ರೂಪದಲ್ಲಿ ಮಾಡ್ತಾ ಇದೆ. ನೀನು ಹೋಗೋಣ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಹಾಗೆ ನಾನಿದ್ದು ಮಾಡಿಸ್ತೇನೆ. ಭೀಷ್ಮಾಚಾರ್ಯ ಮಾತಾಡ್ತಾ ಇದ್ದಾರೆ, ಕೃಷ್ಣ ಹೇಳ್ತಾನೆ, ಅಯ್ಯೋ ನನಗೇನು ಸಿಕ್ತಿದೆ ಮಾತಾಡೋದಕ್ಕೆ? ಅದು ಇವ್ರ ಮುಂದೆ ಮಾತಾಡ್ಲಿಕ್ಕಾಗತ್ತಾ? ಅದು ನಿನ್ನ ಮುಂದೆ, ಅದು ಕೃಷ್ಣನ ಮುಂದೆ ಮಾತಾಡಲ್ಲ ನಾನು ಅಂತ ಕೇಳ್ತಾ. ಯೋಚನೆ ಮಾಡಬೇಡ್ರಿ, ನಿಮ್ಮೊಳಗೆ ನಾನೇ ಮಾತಾಡ್ತೀನಿ ಅಂತೇಳಿ. ಉಳಿದವ್ರಿಗೆಲ್ಲ ಏನು ತಿಳ್ಕೊತಿದ್ರು? ಉಳಿದವ್ರು ಮಾತಾಡಿದಾಗ ಭೀಷ್ಮರ ಮಾತು ಅಂತೇಳಿ ಮೈಕ್ ಮಾತಾಡುತ್ತೆ ಅಂತ ತಿಳ್ಕೊತಾರಲ್ಲ, ಹಾಗೆ ಮೈಕಲ್ಲ ಮಾತಾಡೋದು, ಸ್ಪೀಕರ್ ಮಾತಾಡ್ತಾ ಇಲ್ಲ. ಏನು ಮಾಡುತ್ತದ? ಸ್ಪೀಕರ್ ಡೆಲಿವರ್ ಮಾಡುತ್ತೆ ಹೊರತು ಮಾತಾಡ್ತಿರೋದು ವ್ಯಕ್ತಿ ಬೇರೆನೆ. ಆ ಥರ ಕೃಷ್ಣ ಹೇಳ್ತಾರೆ.
ಅಲ್ಲಿ ಹಾಗೋ ಇಲ್ಲೂ ಹಾಗೆ. ನೋಡೋದಕ್ಕೆ ಭೀಷ್ಮರ ಮಾತು ಅದು, ಒಳಗಿನ ಅರ್ಥದಲ್ಲಿ ಕೃಷ್ಣನ ಮಾತುಗಳು. ಅದೇ ರೀತಿಯಲ್ಲಿ ಇಲ್ಲಿ ಹನುಮಂತ ಬೆಂಕಿಯ ರೂಪದಲ್ಲಿ ಇದು ಮಾಡ್ತಾರೆ. ಷಟ್ಪ್ರಶ್ನೋಪನಿಷತ್ತು ಓದಿದಾಗ ಪ್ರಾಣಾಗ್ನಿ ಅನ್ನೋ ಪದ ಇದೆ, ಅದರಿಂದ ಅರ್ಥ ಮಾಡ್ಕೋಬಹುದು. ಹಾ ಏನ ಹಾ 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 ಸರಿ. ಹ್ಮ್ 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 ದದಾಹ ಅದೆಲ್ಲ ಆಕ್ಚುಲಿ 100 ಅರಮನೆ ಇವತ್ತಿರೋ ಚಾನ್ಸಸ್ ಇಲ್ಲೇ ಇಲ್ಲ. ಯಾಕೆಂತ ಕೇಳಿದ್ರೆ 2 ಕೋಟಿ ವರ್ಷ ಆಯ್ತು. 2 ಕೋಟಿ ವರ್ಷ ಆಗಿರೋದ್ರಿಂದ ಅವೆಲ್ಲ ಗೆದ್ದ ಜಾಗ ಡೂಪ್ಲಿಕೇಟ್ ಅಷ್ಟೇ. ನೀವು ಅಯೋಧ್ಯೆಗೆ ಹೋದ್ರೆ ದಶರಥನ ಮನೆ, ಭರತನ ಮನೆ ಎಲ್ಲ ಸೋರಿಸ್ತಾರೆ. ಇರ್ಲಕ್ಕೆ ಸಾಧ್ಯ ಇದೆಯಾ? ಎಲ್ಲ ಇತ್ತೀಚಿನ ಬಿಲ್ಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಹಳದ ಇಲ್ಲೇ ಇಲ್ಲ. ಅದು ಇದ್ದ ಜಾಗ ಅಂತ ಹೇಳ್ಬೋದು. ಇಲ್ಲಿ ಇದ್ದಿರ್ಬೋದು, ಆ ಜಾಗದಲ್ಲಿ ಕಟ್ಟಿರ್ಬೋದು ಅಷ್ಟೇ ಹೊರತು ಅದೇ ಅಂತೇನೂ ಇಲ್ಲ. ಆಗೋ ಸಾಧ್ಯತೆ ಇಲ್ಲವೇ ಇಲ್ಲ. ಅದು ಆತ್ಮನ ಇಲ್ಲ. ಎಲ್ಲೂ ಕೂಡ ಅಷ್ಟೇ. ಇವತ್ತಿನ ದ್ವಾರಕ ನಿಜವಾದ ದ್ವಾರಕ ಅಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಏನಾಗಿದೆ ಅದೀಗ ಮುಳುಗಿ ಹೋಗ್ಬಿಟ್ಟಿದೆ. ಅದು ಎಂಟ್ರಿ ಒಂಚೂರು ಹೊರಗಿನ ಭಾಗ ಇದ್ದರೆ ಅಷ್ಟೇ. ಆ ದ್ವಾರಕ ಅಲ್ಲ ಇದು, ಗೊತ್ತಾಯ್ತಾ? ಈ ಆ ದ್ವಾರಕ ಇಲ್ಲ ಇವತ್ತು. ಕೃಷ್ಣ ಯಾವ ಪರಂಧಾಮ ಕೊಡುತ್ತಾರೆ 7ನೇ ದಿವಸಕ್ಕೆ ಪೂರ್ತಿ ಮುಳುಗೋಗ್ಬಿಡುತ್ತೆ. ಮುಳುಗೋಯ್ತು ಒಳಗಡೆ. ಆ ಯಾವ್ದ ಅದು ಚಿನ್ನದ ಪಾಠ ಸಿಕ್ಕಿದ್ ಇವಿದ್ರೆ ಚಿನ್ನ ಎಲ್ಲ ಇವತ್ತು ಚಿನ್ನ ರಾಶಿ ಸಿಗಬೇಕಾಗಿತ್ತ, ಇದು ಸಿಗೋದಿಲ್ಲ. ಸುವರ್ಣ ರತ್ನಕಾರಿತಾಂ ಸ ರಾಕ್ಷಸೋತ್ತಮೈ ಸಹ ಪ್ರದಹ್ಯ ಸರ್ವಶಃ ಪುರೀಂ ಮುದಾನ್ವಿತೋ ಜಗರ್ಜಚ. ಸುವರ್ಣ ರತ್ನಕಾರಿತಾಂ ಹೇಳ್ತಾರೆ. ಸುವರ್ಣ ಪಟ್ಟಣ, ಸುವರ್ಣ ರತ್ನಕಾರಿತಾಂ. ಸುವರ್ಣ ರತ್ನ, ಸುವರ್ಣ ಒಟ್ಟಿದಕ್ಕೆಲ್ಲ ಪ್ಲಾಸ್ಟರಿಂಗ್ ಇದ್ದ ಹಾಗೆ, ರತ್ನಗಳೆಲ್ಲ ಡೆಕೋರೇಷನ್, ಪೇಂಟ್ ಹೊಡೆದಲ್ಲ, ಬೇರೆ ಬೇರೆ ಕಲರ್ ಇಲ್ಲ. ಪಚ್ಚೆ ಹೊಡೆದ ಹಸಿರು ಬೇಕಾ ಪಚ್ಚೆ ಹೊಡೆದ, ಗ್ರೀನ್ ಬೇಕಾ ಇದನ್ನ ಹೊಡೆದ, ಹವಳ ಕೆಂಪು ಬೇಕಾ ಇದು ಹವಳ, ಆ ರೀತಿ ಮಾಡ್ತಾ ಅಂತ ಪಟ್ಟಣ ಅದು. ವಿಶ್ವಕರ್ಮ ನಿರ್ಮಾಣ ಅಂದ್ರೆ ಹಾಗೆ ಕ್ವಾಲಿಟಿ ಅದು. ಸುವರ್ಣ ರತ್ನಕಾರಿ. RCC ಅಂತ ನಮಗೆ ಅರ್ಥ ಆಗೋದಿಲ್ಲ, ಡಿಫರೆಂಟ್ ಅಂತ ಹೇಳಿ. ಅದು ಹೇಗೋ ವಿಶ್ವಕರ್ಮ ನಿರ್ಮಾಣ ಅಂತ ಹೇಳಿಬಿಟ್ರೆ ಅದು ಚಿನ್ನದಲ್ಲೇ ಮಾಡೋದು ಅವನು. ರತ್ನಗಳನ್ನೇ ದ್ವಾರಕಾನು ಹಾಗೆ ಐತಿತ್ತು. ಸುವರ್ಣ ರತ್ನಕಾರಿತಾಂ ರಾಕ್ಷಸೋತ್ತಮೈ ಸಹ ಪ್ರದಹ್ಯ. ಎಷ್ಟೋ ಜನ ರಾಕ್ಷಸರು ಕೂಡ ಏನಾದ್ರು ಸುಟ್ಟೋದ್ರಲ್ಲಿ, ಎಷ್ಟೋ ರಾಕ್ಷಸ ಸುಟ್ಟು ಹೋಗ್ಬಿಟ್ಟದ್ರಲ್ಲಿ. ಅವನು ಎಷ್ಟೋ ಸೈನ್ಯದ ಭಾಗ ಹಾಳಾಯ್ತು. ಅಲ್ಲಿ ಕೊಂದಿದ್ದೊಂದು, ಸುಟ್ಟು ಹೋಗಿದ್ದು ಇನ್ನೊಂದು ಬರದೇ ಇದ್ದಾರೆ ರಾಕ್ಷಸೋತ್ತಮೈ ಸಹ. ಹಿಂದೆ ಹೇಳಿದೆ ಆಗಲೇ, ಮೊದಲೇ ಇದ್ದಿಲ್ಲ. ಯಾವಾಗಿತ್ತದು? ಹಿಂದಿನವರು ಇದ್ರು, ರಾವಣನ ಪೂರ್ವಜರು ಸುಮಾಲಿ ಅವರೆಲ್ಲ ಇದ್ರು. ಅವರೆಲ್ಲ ಸೇರಿ ಬ್ರಹ್ಮದೇವ್ರನ್ನ ಕೇಳಿಕೊಂಡು ಅಂತ ಪಟ್ಟಣ ಬೇಕು ಅಂತ ಹೇಳಿ ಕಳಿಸಿದ್ರು. ಆಗ ವಿಶ್ವಕರ್ಮನ ಕಳಿಸ್ಕೊಟ್ರು. ವಿಶ್ವಕರ್ಮ ಕಳಿಸ್ಕೊಟ್ಟಿತ್ತು. ಇವ್ರು ವಾಸ ಮಾಡ್ಕೊಂಡಿದ್ರು. ಮುಂದೆ ದೇವದೈತ್ಯರ ಯುದ್ಧ ನಡೀತು. ಯುದ್ಧದಲ್ಲಿ ದೈತ್ಯರೆಲ್ಲ ಸೋತು ಬಿಟ್ರು, ಕೆಲವು ಸತ್ತೋಗ್ಬಿಟ್ರು. ಆಗ ಅವ್ರು ಲಂಕಾಪಟ್ಟಣ ಖಾಲಿ ಮಾಡಿದ್ರು. ಇಲ್ಲಿದ್ರೆ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ಪಾತಾಳೋಕಕ್ಕೆ ಶಿಫ್ಟ್ ಆದರು. ಲಂಕಾಪಟ್ಟಣ ಖಾಲಿ ಇತ್ತು. ಆಗ ಕುಬೇರನ ಫಸ್ಟ್ ಅಲ್ಲಿ ಕಳಿಸಿದ್ರು. ರಾವಣ ಬಂದು ಕುಬೇರನ ಓಡಿಸಿ ನಾನು ಕೂತ್ಕೊಂಡ. ಸಾಯ್ಲಕ್ಕೆ ಯಾತಕ್ಕೆ ಬಂದಿ? ಸಾಯ್ಲಕ್ಕೆ ಬಂದವ್ರಿಗೆ. ಯಾಕೆ ಸಾಯ್ಲಕ್ಕೆ ಬಂದು ಹೇಳತ್ತಲ್ಲ, ಸಾಯ್ಲಕ್ಕೆ ಬಂದಿದ್ದು ತೇಜಸ. ಅಂದ್ರೆ ಇದು ಎಷ್ಟಾಯ್ತು ಈಗ ರಾವಣನ ಒಂದು ಸಂಪತ್ತಿಗೆ ಎಲ್ಲ ದೃಷ್ಟಿಯಿಂದನೂ ಇನ್ಕಂಪೇರಬಲ್ ರೀತಿ ಇದ್ದವನು. ದೇವ್ರ ನಂಬಿಕೆ ಇರಲಿ, ಎಲ್ಲ ಕಳ್ಕೊಂಡು ಆಸ್ತಿಕ್ಯ ಒಂದು ಇಲ್ಲದೆ ಹೋದ್ರೆ ನಮ್ಮ ಕಣ್ಣೆದ್ರೆ ನೋಡ್ತೀವಿ. ಎಷ್ಟೋ ಜನ ಮಗ ತಂದೆ ಭಾರಿ ಒಳ್ಳೆಯವನಾಗಿರ್ತಾನೆ, ಸಿಕ್ಕಾಬಟ್ಟಿ ಆಸ್ತಿ ಮಾಡಿರ್ತಾನೆ, ಮಗ ಭಿಕ್ಷಾಪಾತ್ರೆ ಬಂದಿರ್ತಾನೆ, ನಾಸ್ತಿಕ, ಎಲ್ಲ ಕಳ್ಕೊಂಡ್ಬಿಡ್ತಾನೆ. ನೋಡಿ ಎಷ್ಟೋ ಜನ ಕಣ್ಣಿಗೆ ಕಾಣ್ತಾರೆ. ಎಷ್ಟೋದ್ರ ತಂದೆ ನಾಸ್ತಿಕ, ಮಗ ಆಸ್ತಿಕ. ಅವ್ನು ಭಿಕ್ಷೆ ಬೇಡ, ಇವ್ನು ನೋಡಿದ್ರೆ ಮನೆ ಮೇಲೆ ಮನೆ ಕಟ್ಸಿರ್ತಾನೆ. ಅಷ್ಟು ತುಂಬಾ ಲಾಂಗ್ ಗ್ಯಾಪ್ ಇಲ್ಲ ಅದು. ನೆಕ್ಸ್ಟ್ ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಆ ಥರ ತೋರಿಸೋದು. ಅಷ್ಟು ನೋಡಿದ್ರು ಜನಕ್ಕೆ ಬುದ್ಧಿ ಬರೋದಿಲ್ಲ. ದದಾ ಪ್ರದಹ್ಯ ಸರ್ವಶಃ ಪುರೀಂ ಪ್ರಬುಧಾನ್ವಿತೋ ಜಗರ್ಜಚ. ಸರ್ವಶಃ ಪುರೀಂ ಪ್ರದಹ್ಯ. ಅಡಿಗೆ ಮನೆ ಬೆಂಕಿ ಇಟ್ಟು ಹೇಗೆ ಅವ್ರನ್ನೆಲ್ಲ ಸಂಹಾರ ಮಾಡಿದ್ರು. ಅಲ್ಲೂ ಕೂಡ ಯಾರ್ಯಾರು ಸತ್ರು? ಪುರೋಚನ, ಅವನ ಅಕ್ಕ, ಅವನ 5 ಜನ ಮಕ್ಕಳು, ಅಷ್ಟು ಜನ ಸತ್ತಿದ್ರು. ಇಲ್ಲೂ ಕೂಡ ಯಾರಿಗೆ ಹನುಮಂತ ಮಾಡಿದೆ ಯಾವ ಬಾಂಬ್ ಆಗ್ತಾ ಯಾವ ಪಟ ಹೇಳ್ಕೊಡ್ತೀನಿ. ಅಲ್ಲ ಹೇಳಿದ್ದೇನು? ಫೈರ್ ಪ್ರೂಫ್ ಸಿಟಿ ಅದು. ಫೈರ್ ಪ್ರೊಟೆಕ್ಷನ್ ಅಲ್ಲ, ಫೈರ್ ಪ್ರೂಫೇ ಅದು. ಹನುಮಂತ ಮಾಡ್ಲಕ್ಕೆ ಹೊರಟಾಗ ಏನ್ ಲೆಕ್ಕ ಇಲ್ಲ. ಹರಿವಾಯಿಗಳ ಮುಂದೆ ಯಾವ ಪ್ರೂಫು ಇಲ್ಲ. ತೋಚೋದ್ ಬೇಡ, ತೋಚಕ್ಕೆ ಇದ್ರತಾರೆ. ತೋಚೋದಕ್ಕೆ ಬರಿ ಬಡಿಸ್ತಾರೆ ಇದ್ದಾರೆ. ಏನ್ ಇದ್ದಾರೆ ಊಟ ಮಾಡೋದು? ಇಲ್ಲೇ ಇಲ್ಲ ಅದ್ರೊಳಗೆ. ಇದ್ರತಾರೆ ಮಾಡೋದು. ತೋಚೋದಕ್ಕೆ ರೆಮಿಡಿ ಇದ್ರೆ ತೋಚಬಹುದು, ರೆಮಿಡಿನೇ ಇಲ್ಲ. ಹಾಗಾಯ್ತು. ಅಂದ್ರೆ ರಾವಣ ಎಷ್ಟೆಷ್ಟು ಹಾರಾಡಿದ್ದ, ಕಂಡವ್ರ ಬಳಿ ಬೆಂಕಿ ಇಟ್ಟಿದ್ದ ಫಸ್ಟ್ ಅವನು. ದೇವಲೋಕನ ನಾಶ ಮಾಡಕ್ಕೆ ಹೊರಟಿದ್ದ ಅಂತ ಪಾಪಿಷ್ಟ. ಏನಾಯ್ತು ಈಗ? ಹನುಮಂತ ಮಾಡ್ತಿರೋದೆಲ್ಲ ಏನೀಗ ಎಲ್ಲ ರಿವರ್ಸ್ ಹೊಡಿಸ್ತಾ ಇದ್ದಾನೆ. ಅದ್ರಿಂದ ಹನುಮಂತ ಒಂಚೂರು ಕೂಡ ಏನು ಮಾಡಿಲ್ಲ, ಮಾಡಕ್ ಕೊಡೋದನ್ನು ಮಾಡಿಲ್ಲ.
ಏನಾಗಿದೆ? ಏನು? ಓಹೋ, ಸರಿ ಸರಿ. ಬಟ್ ಅದನ್ನ ಹಾಗೆ ಹೇಳಿಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ಬೇಕಾದ್ರೆ ಅದನ್ನ ಹೇಳಿಲ್ಲ. ಬಟ್ ಇವರು ಒಂದು ಟೋಕನ್ ಕಟ್ಸಿರ್ಬೋದು ಅಷ್ಟೇ. ಸುವರ್ಣ ರತ್ನಕಾರಿತಾಂ ಸ ರಾಕ್ಷಸೋತ್ತಮೈ ಸಹ ಪ್ರದಹ್ಯ ಸರ್ವಶಃ ಪುರೀಂ. ಸರ್ವಶಃ ಪುರೀಂ ಅಂತ ಹೇಳಿದ್ರಿಂದ ಫರ್ನಿಚರ್ ಗಿರ್ನಿಚರ್ ಎಲ್ಲ ಏನೂ ಉಳ್ಕೊಂಡಿಲ್ಲ ಅದರೊಳಗೆ. ಸರ್ವಾತ್ಮನ ನಾಶ ಮಾಡಿದ್ರು. ಸರ್ವಶಃ ಪುರೀಂ ಮುದಾನ್ವಿತೋ ಜಗರ್ಜಜ. ಮುದಾನ್ವಿತೋ ಜಗರ್ಜಜ ಅಂತೂ ಪಟ್ಟ ಸುಟ್ಟೋಯ್ತು, ತನ್ನ ಪಟ್ಟ ಸುಟ್ಟೋಯ್ತು. ತುಂಬ ಅರ್ಥ ಇದೆ ಅದಕ್ಕೆ. ಪಟ್ಟಣ ಅಂದ್ರೆ ಏನು? ಪುರ ಅಂದ್ರೆ ದೇಹ, ನಮ್ಮ ದೇಹ. ಅದು ಕೊನೆಗೆ ಏನಾಗೋದು? ಕೊನೆಗೆ ಸುಟ್ಟೋಗೋದೇನೆ. ಗೊತ್ತಾಯ್ತಾ? ಅಷ್ಟೊಳಗೆ ಸಾಧನೆ ಮಾಡ್ಬೇಕು ಅಷ್ಟೇ ಹೊರತು ಇಲ್ಲರೂ ಸಾಧ್ಯ ಇಲ್ಲ. ಪಟ್ಟಣ ಅಂದ್ರೆ ನವದ್ವಾರೇ ಪುರೇ ದೇಹಿ ನೈವ ಕುರುವನ್ ನಕಾರಯ, ಭಗವದ್ಗೀತೆಯಲ್ಲಿ ಬಂದಿದೆ. ನವದ್ವಾರದ ದೇಹ ಇದು, 9 ಬಾಗಿಲಿನ ಪಟ್ಟಣ, 9 ಬಾಗಿಲಿನ ದೇಹ ಇದೆ ಲಂಕಾಪುರಿ. ಸುಟ್ಟೋಗೋದು ಯಾವಾಗ? ವಾಯುದೇವ್ರು ಬಿಟ್ಟ ತಕ್ಷಣ ಬರ್ತು ಏನಾಗಬೇಕು ಅದಕ್ಕೆ? ಹನುಮಂತ ಬಿಟ್ಟ ಅಂದ್ರೆ ಏನಾಗಬೇಕು? ಸತ್ತೋದು. ಆಮೇಲೆ ಏನು ಮಾಡ್ಬೇಕಾದನ್ನ? ಸುಡಬೇಕು. ಇವರು ಅಕಸ್ಮಾತ್ ಇವ್ರು ಹೂಡಿಟ್ಟರು ಕೂಡ ಏನಾಗಬೇಕದು? ಡಿಕೆ ಆಗಲೇಬೇಕು, ಬೇರೆ ದಾರಿ ಇಲ್ಲ. ವೆರಿ ಮೊಮೆಂಟ್ ಏನು ಶುರುವಾಗುತ್ತೆ? ಡಿಕೆ ಆಗಲಿಕ್ಕೆ ಶುರುವಾಗ್ಬಿಟ್ಟು ಯಾವಾಗ ಡೆತ್ ಬರುತ್ತೆ ಇಮ್ಮಿಡಿಯೇಟ್ ಆಗಿ ಏನಾಗುತ್ತೆ? ಅದು ಮೊದಲೆಲ್ಲ ಒಳಗಿನ ಪಾರ್ಟ್ಸ್ ಎಲ್ಲ ಡೆಸ್ಟ್ರಾಯ್ ಆಗ್ತಾ ಬರುತ್ತೆ ಇಮಿಡಿಯೇಟ್ ಆಗಿ. ಸ್ವಲ್ಪ ಹೊತ್ತಿಗೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ನಿಧಾನವಾಗಿ ಸ್ಮೆಲ್ ಶುರುವಾಗುತ್ತೆ. ಆಮೇಲೆ ಒಂದೊಂದೇ ಟಿಕೆ ಆಗ್ಲಿಕ್ಕೆ ಶುರುವಾಗುತ್ತೆ. ಹಳಸಿದ ಅನ್ನ ಹಾಕಿ ಕೆಡುತ್ತಲ್ಲ ಹಾಕಿ ಮೊದಲು ವಾಸ್ತವ ಕೊನೆ ಬಂದು ಇದಾಗ ಹುಳ ಹಿಡಿದು ಕೊನೆಗೆ ಸತ್ತೋಗ ಪೂರ್ತಿ ನಾಶ. ಆ ಬಾಕ್ಸ್ ಹಾಳಾಗಿ ಏನು ಬಾಕ್ಸ್? ಅದು ಪ್ರೊಟೆಕ್ಷನ್, ಅದು ಬಾಕ್ಸ್ ಅಂಬೋದು ಏನಲ್ಲ. ಹಾಗೆ ಬಾಕ್ಸ್ ಎಲ್ಲ ಸರಿಯಾಗಿದೆ ಅಂದ್ರೆ ಬಾಕ್ಸ್ ಕೂತ್ಕೊಂಡ್ಬಿಡ್ಬೋದಾಗಿತ್ತು. ಹೋಗಿ ಬದುಕಿದ್ರೆ ಬಾಕ್ಸ್ ಕೂತಿದ್ರೆ ಉಸಿರುಗಡೆ ಸಾಯ್ತಾರೆ ಅಷ್ಟೇ. ಸಾಧ್ಯ ಇಲ್ಲ. ಎಷ್ಟು ಪ್ರೊಟೆಕ್ಟ್ ಮಾಡೋ ಸಾಧ್ಯನೇ ಇಲ್ಲ. ಪ್ರತಿಸ್ತು ಲೈಫ್ ಎಕ್ಸ್ಟೆಂಡ್ ಮಾಡ್ಬೋದು. ಯಾವ ಥರ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇದು ಮಾಡ್ತಾರಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ? ಈಗ ಲೈಫ್ ಎಕ್ಸ್ಟೆಂಡ್ ಆಯ್ತು ಅಷ್ಟೆ. ಆ ಥರ ಆಗುತ್ತೆ ಹೊರತು ಫಾರ್ ಎವರ್ ಎಂಬುದು ಸುಳ್ಳು. ಅಂಥ ಡಿವೈಸ್ ಮಾಡ್ತಾರೆ. ಇವಾಗ ಸಾಮಾನ್ಯವಾಗಿ ಇವೆಲ್ಲ ಬರುತ್ತಲ್ಲ, ದಶರಥ ರಾಜ ಹೋಗ್ಬಿಟ್ಟ, ಸಂಸ್ಕಾರ ಮಾಡಬೇಕು, ಯಾರೂ ಇಲ್ಲ, ಭರತ ಶತ್ರುಘ್ನ ಬರಬೇಕು, ಟೈಮ್ ಇದೆ. ಏನು ಮಾಡಿದ್ದಾರೆ ಅದನ್ನು? ತೈಲ ದೋಣಿಯಲ್ಲಿ ಇಟ್ಟು, ಎಣ್ಣೆಯಲ್ಲಿ ಇಟ್ಟು ಸುಮ್ಮನೆ ಎಣ್ಣೆಯಲ್ಲಿ ಹಾಕಿಟ್ಟು ಪ್ರೊಸೀಜರ್ ಇದೆ ಅದಕ್ಕೆಲ್ಲ. ಆ ಪ್ರಕಾರ ಮಾಡಿದ್ರೆ ಏನಾಗುತ್ತದು? ಸ್ವಲ್ಪ ದಿವಸ ಏನಾಗಲ್ಲ, ಹಾಗೆ ಅದು ಆ ರೀತಿ ಮಾಡ್ಬೋದೇ ಹೊರತು ಫಾರ್ ಎವರ್ ಸಾಧ್ಯ ಇಲ್ಲ. ಒಂದು ಫೈನ್ ಡೇ ಏನಾಗಬೇಕದು? ಎಷ್ಟೋ ದೇಹಗಳನ್ನ ಕಾದಿಟ್ಟವ್ರು ಇದ್ದಾರೆ ಇವತ್ತು. ಕೆಲವೆಲ್ಲ ದೇಹದಾನ ಮಾಡಿದವ್ರು ಹಾಗೆ ಇಟ್ಟಿರ್ತಾರೆ. ಒಂದು ಸ್ಟೇಜ್ವರೆಗೆ ಇರುತ್ತೆ ಅಷ್ಟು. ಆಮೇಲೆ ಏನಾಗ್ತಾ ಬರುತ್ತೆ? ನಿಧಾನವಾಗಿ ಟಿಕೆ ಹಾಗೆ ಆಗುತ್ತೆ. ಕೊನೆ ಮುಟ್ಟಿದ್ರೆ ಸಾಕು ಪೀಸ್ ಆಗುತ್ತಾ? ಹಾಂ. ಹ್ಞೂ. ಹಾಂ, ಹೇಳಿದೆ ಎಷ್ಟೇ ಬರುತ್ತೆ. ಕೆಲವೆಲ್ಲ ಆಯಿಲ್ ಮೇಲೆ ಫುಲ್ ಅದ್ರ ಮೇಲೆ ಒಂದು ಕೋಟ್ ಕೊಡ್ತಾರೆ, ಗೊತ್ತಾಯ್ತಾ? ಅಷ್ಟೇ. ಎಷ್ಟೇ ಅದಲ್ಲ. ಈಗ ಇದು ಮಾಡ್ತಾರೆ ನೋಡ್ರಿ, ನೀವೆಲ್ಲ ಹಿತ್ತಾಳಿಗೆ ಹೊಡಿತಾ ಇರುತ್ತೆ, ಅದು ಕಪ್ಪಾಗಬಾರ್ದು ಅಂತ ಏನು ಮಾಡ್ತಾರೆ? ಒಂದು ಕೋಟ್ ಕೊಡ್ತಾರೆ. ಅವಾಗ ಏನಾಗುತ್ತೆ? ಅದು ಕಪ್ಪಾಗೋದಿಲ್ಲ. ಸ್ವಲ್ಪ ದಿವಸ ಅಷ್ಟೇ, ಫಾರ್ ಎವರ್ ಅಲ್ಲ. ಸ್ವಲ್ಪ ದಿವಸ ಪರವಾಗಿಲ್ಲ. ಅದು ಪರ್ಮನೆಂಟ್ ಆಗಿ ಯಾವುದೂ ಇಲ್ಲ ಅದರೊಳಗೆ. ಒಟ್ಟು ಜಡ ಪದಾರ್ಥ ಪರ್ಮನೆಂಟ್ ಎಂಬ ಕಾನ್ಸೆಪ್ಟ್ ಬಿಟ್ಬಿಡ್ಬೇಕು. ಹಾಂ, ನಾಶ ಆಗಲೇಬೇಕು. ಪ್ರೊಟೆಕ್ಷನ್ ಪ್ರೆಸೆಂಟ್ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಹೊರತು ಫಾರ್ ಎವರ್ ಇಲ್ಲ. ಹಾಂ, ಇಲ್ಲೇ ಇಟ್ಟಿದ್ದಾರೆ MS ರಾಮಯ್ಯ ಹಾಸ್ಪಿಟ್ಲಲ್ಲಿ. ಯಾರೋ ಸಿನಿಮಾ ಆ್ಯಕ್ಟರ್ ಕೊಟ್ಟ ಬಾಡಿ ಇದೆ ಇವತ್ತು, ಗೊತ್ತಾಯ್ತಾ? ಇವತ್ತಿಗೂ ಇಟ್ಟಿದ್ದಾರೆ. ವರ್ಷಕ್ಕೊಂದು ತೆಗೆದು ತೋರಿಸ್ತಾರಂತ ಆ ಥರ. ಅದು ಹೇಳಿದ್ನಲ್ಲ, ಅವ್ರು ಹೇಳಿಲ್ಲ. ಈಗ ಮೇಲೊಂದು ಮೇಪನ ಮಾಡಿಬಿಟ್ಟು ಏನಾಗುತ್ತೆ? ಅದು ಕೋಟಿಂಗ್ ಕೊಟ್ಟರೆ ಅದರಿಂದ ಇದೆಲ್ಲ ಎಫೆಕ್ಟ್ ಕಡಿಮೆ ಆಗುತ್ತೆ. ಪೂರ್ತಿ ಅದು ಕಡಿಮೆ ಆಗ್ತಾ ಇರುತ್ತೆ. ಸ್ಲೋಲಿ ಗೊತ್ತಾಗ, ವೆರಿ ಸ್ಲೋ ಅದು. ಇವತ್ತು ಮನುಷ್ಯ ಹುಡುಗ ದೊಡ್ಡವನಾಗೋ ತಕ್ಷಣ ಗೊತ್ತಾಗಲ್ಲ, ಸ್ಲೋ ಆಗಿ ಆಗುತ್ತೆ. ನಮ್ಮ ಮನೆಯ ನಿತ್ಯ ನೋಡೋರಿಗೆ ಗೊತ್ತಾಗೋದಿಲ್ಲ. ಅದು ಯಾರಿಗೆ ಗೊತ್ತಾಗುತ್ತೆ? ಎಷ್ಟು ದೊಡ್ಡವರಾಗಿದ್ದಾರೆ ಅಂತ ಹೇಳ್ತಾರೆ, ಆ ಟೈಪ್. ನಿತ್ಯ ನೋಡೋರಿಗೆ ಗೊತ್ತಾಗೋದಿಲ್ಲ, ಚೇಂಜಸ್ ಇದ್ದೇ ಇರುತ್ತೆ. ಬಟ್ ಎನಿವೇ ಲೈಫ್ ಇದಾಗುತ್ತೆ. ಪೂರ್ತಿ ಇಲ್ಲ, ಅದು ನೆನ್ಪಿಟ್ಕೊಂಡ್ರೆ ಸಾಕು. ಸ್ಲೋ ಮಾಡ್ಬೋದು ಅಂತ ಮೊದಲೇ ಹೇಳಿದೆ. ಈಗ ಸ್ಲೋ ಮಾಡ್ಬೋದೇ ಹೊರತು ಸ್ಟಾಪ್ ಮಾಡ್ಲಿಕ್ಕೆ ಬರೋದಿಲ್ಲ. ಸುವರ್ಣ ಕೃತಿಸ್ತು ಸುವರ್ಣ ರತ್ನಕಾರಿತಾಂ ಸ ರಾಕ್ಷಸೋತ್ತಮೈ ಸಹ ಪ್ರದಹ್ಯ ಸರ್ವಶಃ ಪುರೀಂ ಮುದಾನ್ವಿತ ಜಗರ್ಜಜ. ಸರ್ವಶಃ ಪುರೀಂ ಎಲ್ಲಾ ರೀತಿ ನಾಶ ಮಾಡಿಬಿಟ್ಟು ಮುದಾನ್ವಿತ. ಏನ್ ಮಾಡಿದ್ದಾರೆ ಅವರಿಗೆ? ಪೂರ್ವ ಪಕ್ಷ ಸೋಲಿಸಿದಾಗ ವ್ಯವಾದಿಗಳಿಗೆ ಸಂಭ್ರಮ ಆಗೋದಿಲ್ಲ. ದುಷ್ಟರನ್ನು ಕೊಂದಾಗ ಸಂತೋಷದಿಂದ ಸಂಭ್ರಮ ಪಡ್ತಾರೆ. ದುಷ್ಟರ ನಿಗ್ರಹದಿಂದ ಸಂಭ್ರಮ, ದುರ್ಮತಗಳ ಖಂಡನೆಯಿಂದ ಸಂಭ್ರಮ. ಅದ್ರ ಹೆಚ್ಚು ಸಂಭ್ರಮ ಆಗೋದು ಯಾವಾಗ? ದುರ್ಮತ ಖಂಡನೆ. ಯಾತಕ್ಕೆ? ದುರ್ಮತದಿಂದ ಆಗ ನಾಶ ಭಾರಿ ದೊಡ್ಡದು. ದುಷ್ಟ ನಾಶ ಮಾಡಿದ್ರೆ ಒಂದು ಲಿಮಿಟ್ ಇರುತ್ತೆ. ಅದು ಫಿಸಿಕಲ್ ಡ್ಯಾಮೇಜ್ ಬೇರೆ, ಇದು ಇಂಟೆಲೆಕ್ಚುಯಲ್ ಡ್ಯಾಮೇಜ್ ಬೇರೆ. ಇಂಟೆಲೆಕ್ಚುಯಲ್ ಡ್ಯಾಮೇಜ್ ಆದ್ರೆ ಏನಾಗುತ್ತದು? ಇರ್ರಿಪೇರಬಲ್, ಏನು ಮಾಡೋಕ್ಕೂ ಬರೋದಿಲ್ಲ. ಅದನ್ನ ಸರಿ ಮಾಡೋದಂದ್ರೆ ಭಾರಿ ದೊಡ್ಡದು. ಹಾಗೆ ಆಯ್ತು. ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಳಿದ ಎಜುಕೇಶನ್ ನಿಂತುಬಿಟ್ರೆ ಎಷ್ಟಿದಾಗತ್ತೆ? ಈಗ ಈ ಕೊರೋನಾ ಬಂತಲ್ಲ, ಒಂದು ಎಸ್ಟಿಮೇಟ್ ಹಾಕಿದ್ದಾರೆ. ಒಟ್ಟು ಮನುಷ್ಯನ
ಲೈಫ್ ಸ್ಪ್ಯಾನೇ ಕಡಿಮೆ ಆಗಿದೆ. 5 to 7 years ಅಷ್ಟು ಈಗ ಅವನ ಇದು ಕಡಿಮೆ ಆಗಿದೆ. ಎಷ್ಟೋ ಜನ ನೋಡಿ ವಯಸ್ಸಾದಿರ್ತಾರೆ, ವಾಕಿಂಗ್ ಹೋಗಕ್ಕೆ ಬಂದಿಲ್ಲ, ಅವ್ರಿಗೆ ಏನು ಮಾಡಕ್ಕೆ ಬಂದಿಲ್ಲ, ಸಂಧ್ಯಾವಣಿ ಸ್ಥಾನ ಇದ್ರೂ ಬಿಟ್ಬಿಡಿ, ಮಾಡಕ್ಕೆ ಬಂದಿಲ್ಲ, ಏನಾಗುತ್ತಾಗ ರೋಗ ಜಾಸ್ತಿ ಆಗುತ್ತೆ. ಉಲ್ಬಣಿಸ್ಲೇಬೇಕು ಅವ್ರಿಗೆ, ಯಾರು ಎಕ್ಸರ್ಸೈಸ್ ಇಲ್ಲ, ಏನಿಲ್ಲ, ಏನು ಮಾಡಬೇಕು? ಚಿಕ್ಕ ಚಿಕ್ಕ ಮನೇಲಿ ಇರ್ತಾರೆ, ಎಷ್ಟು ಸತಿ ಮಾಡಕ್ಕೆ ಬರೋದು. ವಾಕಿಂಗ್ ಅಂತ ಸ್ಟಾಪ್ ಆಗಿಬಿಡ್ತಲ್ಲ ಸ್ವಲ್ಪ ದಿವಸ, ಅದು ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸ ರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋ ಪ್ರಪಶ್ಯತೋ ಪುರಿಂ ವಿಧಾಯ ಭಸ್ಮ ಸಾಧ್ಯಯೌ. ನಿಮ್ಮ ಪ್ರಶ್ನೆ ಕೆಲವು ಪ್ರಶ್ನೆ ಉತ್ತರ ಕೊಡ್ತಾರೆ. ಸಹ ರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋ ಪ್ರಪಶ್ಯತೋ ಪುರೀಂ ವಿಧಾಯ ಭಸ್ಮಸಾತ್ ಯಯೌ. ಸಹ ಹನುಮಂತನು ಸಪುತ್ರಕಂ ರಾವಣಂ, ಸಪುತ್ರಕಂ ಮೇನ್ ಪಾರ್ಟ್ಮೆಂಟ್, ಈಗ ಇಂದ್ರಜಿತ್ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ರಾವಣ ಇಬ್ಬರಿದ್ರು, ಒಬ್ಬ ಹೋದ. ಯಾರು ಹೋದ್ರು? ಅಕ್ಷಕುಮಾರ ಹೋದ. ಉಳ್ಕೊಂಡಿದ್ದ ಅದಿಬ್ರು ಸೇರಿಬಿಟ್ಟು ಉಳಿದವರೆಲ್ಲ ಬೇಕಾಷ್ಟೇ ಇದ್ದಾರೆ. ಸಪುತ್ರಕಂ ತೃಣೋಪಮಂ ವಿಧಾಯ ಚ, ತೃಣೋಪಮ ಅವ್ರು ಹುಲ್ಲುಕಡ್ಡೆ ಸಮಾನ ಕಂಡಿತ್ತು, ಕೇರೆ ಮಾಡಿಲ್ಲ ಅಂತ. ನನ್ನ ಮುಂದೆ ಹುಲ್ಲುಕಡ್ಡೆ ಅಂತಾರಲ್ಲ ಹಾಗೆ, ಗೊತ್ತಾಯ್ತಾ? ತೃಣೋಪಮ ಅವ್ರ ಪ್ರಕಾರ ಏನವರು ಮೂರ್ಲೋಕ ಆಳರು ಅಂತ ತಿಳ್ಕೊಂಡಿದ್ದಾರೆ. ಮಾಡಿದ್ದೇನು ಹನುಮಂತ? ತೃಣೋಪಮ. ರಾಮನ ಮುಂದೆ ಮಾಡಿಲ್ಲ, ಯಾರು ಮಾಡ್ಯಾರ? ಹನುಮಂತ ಮಾಡ್ತಾ ಇದ್ದಾನೆ. ಅದ್ರ ಅರ್ಥ ಏನೀಗ? ದೈವಾನುಗ್ರಹ ಇದ್ರೆ ಎಂಥ ಕೆಲಸ ಮಾಡ್ಬೋದು ಸಾಕ್ಷಿ. ಬ್ರಹ್ಮದೇವರ ಅನುಗ್ರಹ ಇದ್ದವರು ತೃಣೋಪಮರಾದರು, ವಾಯುದೇವ ನಾರಾಯಣ ಅನುಗ್ರಹ ಇದ್ದವರು ಅಷ್ಟು ಮೇಲಿದ್ದಾರೆ. ತೃಣೋಪಮಂ ವಿಧಾಯ ಚ ಸಪುತ್ರಕಂ. ಯಾವ ದೃಷ್ಟಿ ಯೋಚನೆ ಮಾಡಿ, ಅವ್ರು ಏನು ಇಬ್ಬರು ಅಸ್ತ್ರಜ್ಞರು. ಅವರು ನೀವು ಕೇಳಿದ್ರಲ್ಲ, ಎಸ್ಟಿಂಗ್ವಿಷ್ ಮಾಡೋ ಮೆಥಡ್ ಇಲ್ಲ ಅಂತ ಕೇಳಿದ್ರೆ, ವಾರಣಾಸ್ತ್ರ ಬಿಟ್ಟರೆ ಏನಾಗುತ್ತೆ? ಆರೋಗ್ಬಿಡುತ್ತೆ. ವಾರಣಾಸ್ತ್ರ ಬಿಟ್ಟರೆ ಫೈರ್ ಇಂಜನ್ ತಂದು ಆಫ್ ಮಾಡಿದಾಗ ಲೆಕ್ಕ. ಸಾಮಾನ್ಯವಾಗಿ ಹಾಗೆ ಯುದ್ಧಗಳಲ್ಲಿ ಹಾಗೆ ಮಾಡೋದು. ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಬಿಡಬೇಕು ಅವ್ರು, ಅಸ್ತ್ರಕ್ಕೆ ಪ್ರತ್ಯಸ್ತ್ರನ. ಆಗ್ನೇಯಾಸ್ತ್ರ ಅವ್ರು ಬಿಟ್ಟರೆ ಇವರೇನು ಮಾಡ್ತಾರೆ? ವಾರಣಾಸ್ತ್ರ ಬಿಡ್ತಾರೆ. ಪರ್ವತಾಸ್ತ್ರ ಬಿಟ್ಟರೆ ವಜ್ರಾಸ್ತ್ರ ಬಿಡ್ತಾರೆ, ಪೀಸಾಗಿ ಒಂದೊಂದಕ್ಕೆ ಕೊಡ್ತಾ ಹೋಗ್ತಾರೆ. ಆದರೆ ಹನುಮಂತ ಇಟ್ಟ ಬೆಂಕಿ ಎಂಥದ್ದು ಅಂದರೆ, ಇದರಿಂದ ಯಾವುದರ ಅರ್ಥನೇ ಇರಲಿಲ್ಲ. ಏನಾಗಬೇಕು? ಅದು ಒಟ್ಟಿನ ಮೇಲೆ ಸುಟ್ಟು ಬೂದಿ ಆಗಲೇಬೇಕು. ಅರ್ಥ ಆಯ್ತಾ? ಈಗ ನಿನ್ನೆ ಹೇಳಿದೆ ಅದನ್ನು, ಕೆಲ ಆರ್ಸಕ್ಕೆ ಬರೋದಿಲ್ಲ. ಇವತ್ತು ಕರೆಂಟ್ ಬಂದರೆ ಆರ್ಸಕ್ಕೆ ಹೋದ್ರೆ ಬದೀತಾ ಇದ್ದು ಇನ್ನೂ ಜೋರು ಸುಡುತ್ತೆ, ಆರಿಸೋ ಇವನ್ನೇ ಹೊಡೆದಾಗ ಸುಟ್ಟಾಕ್ಬಿಡುತ್ತೆ. ನೀರಾಗಿ ಆರಿಸಿದ್ರೆ ಗತಿ ಏನದಕ್ಕೆ? ಆರ್ಸಕ್ಕೆ ಬರೋದಿಲ್ಲ. ಅದು ಮೆಥಡೇ ಬೇರೆ. ಕರೆಂಟ್ ದೀಪ ಆರಿಸೋದು 2 ಬಕೆಟ್ ತಂದ್ರೆ ಹಾಕಿ ಏನಾಗ್ಬೇಕು? ನೀರನ್ನ ಸಿಂಪಲ್ ಸ್ವಿಚ್ ಹಾಕಿಬಿಟ್ರೆ ಆಗಿರೋದು. ಡಿಸ್ಕನೆಕ್ಟ್ ಮಾಡಬೇಕೆ ಹೊರತು ಇದು ಮಾಡೋಕ್ಕೆ ಬರೋದಿಲ್ಲ. ವಾಟರ್ ಪೆಟ್ರೋಲ್ ಆರಿಸೋ ರೀತಿ ಬೇರೆ, ಆ್ಯಸಿಡ್ ಆರಿಸೋ ರೀತಿ ಬೇರೆ, ಪ್ರತಿಯೊಂದಕ್ಕೂ ಮೆಥಡ್ ಇದೆ. ಕೆಲವನ್ನ ಕೆಂಡ ಮೇಲೆ ಮುಚ್ಚಿಟ್ಬಿಟ್ರೆ ಆರೋಗ್ಬಿಟ್ರೆ, ಗೊತ್ತಾಯ್ತಾ? ಆದರೆ ಹನುಮಂತ ಇಟ್ಟ ಬೆಂಕಿ ಎಂಥದ್ದು? ಯಾರಿಂದನೂ ಆರಿಸ್ಲಿಕ್ಕಾಗಲಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ಈ ಕೈಕಾಲು ಹೋದರೆ ಡೂಪ್ಲಿಕೇಟ್ ಮಾಡ್ತಾರೆ, ಪ್ರಾಣ ಡೂಪ್ಲಿಕೇಟ್ ಮಾಡಿಲ್ಲ ಪುಣ್ಯಕ್ಕಿನ್ನು. ಡೂಪ್ಲಿಕೇಟ್ ಪ್ರಾಣ ಹಾಕ್ಲಿಕ್ಕೆ ಏನದು? ವೆಂಟಿಲೇಟರ್ ಇಡ್ತಾರೆ, ಅಷ್ಟೇ ಡೂಪ್ಲಿಕೇಟ್ ಇಟ್ಕೋಬೇಕು ಅಷ್ಟೇ. ವೆಂಟಿಲೇಟರ್ ಪ್ರಾಣ ಅಂತಾರಲ್ಲ ಅಷ್ಟೇ. ಅರ್ಥ ಆಯ್ತಾ? ಹೊಟ್ಟಿನ ಮೇಲೆ ಇರ್ರಿಪೇರಬಲ್ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ. ಅದು ಬೇರೆ, ಅದು ಈ ಪ್ರಸಂಗ ಅಲ್ಲ. ಇದು ಯುದ್ಧಕ್ಕೆ ಹೊರಟಿದ್ದವನು, ಅವನ ಅಪ್ಪನ ಸಪೋರ್ಟ್ ಇತ್ತು, ಹೊರ ಇತ್ತು ಅವನಿಗೆ, ಇಂದ್ರ ದೇವರನ್ನು ಗೆದ್ದ ಅಷ್ಟೇ. ಅದು ಮಾಡ್ಬೋದು ಆ ರೀತಿ, ಅದೇನು ದೊಡ್ಡ ವಿಚಾರ ಅಲ್ಲ. ಅದಕ್ಕೆ ಹೇಳಿದೆ, ಎಂಥ ದೊಡ್ಡ ಬಹಳ ಬುದ್ಧಿವಂತವಾದಿ ಬಂದು ನಮ್ಮ ಒಂದು ಸೋಲಿಸ್ಬಿಡ್ಬೋದು ಯಾರನ್ನಾರು, ಪಂಡಿತರನ್ನ. ಸೋಲಿಸಿದ ಮಾತ್ರಕ್ಕೆ ಏನಾಗಲಿಲ್ಲ ಅದರಿಂದ ಅವನು ಸೋತ ಅಂತ ಆಯ್ತು, ಅವ್ನು ಮತ ಸೋತ ಅಂತ ಆಗೋದಿಲ್ಲ. ಅವನು ಸೋತ ಅಷ್ಟೇ. ಬುದ್ಧಿ ಅವನ ಬುದ್ಧಿ ಜಾಸ್ತಿ, ಬುದ್ಧಿ ಕೌಂಟ್ ಆಯ್ತಲ್ಲಿ, ಗೊತ್ತಾಯ್ತಾ? ಬುದ್ಧಿ ಕೌಂಟ್ ಆಯ್ತಾ ಹೊರತು ಮತದ ಸ್ಟ್ರೆಂತ್ ಅಲ್ಲ. ಅದು ವಾದವಿವಾದ ಬಂದು ಡೆಸಿಟಿವ್ ಅಲ್ಲ, ನೆನ್ಪಿಟ್ಕೊಳ್ಬೇಕು. ವಾದವಿವಾದದಲ್ಲಿ ಗೆದ್ದರು ಅಷ್ಟೇ, ಸೋತರು ಅಷ್ಟೇ, ಏನಲ್ಲ ಅದು ಡೆಸಿಟಿವ್ ಅಲ್ಲ, ಗೊತ್ತಾಯ್ತಾ? ಡೆಸಿಟಿವ್ ಆಗೋದು ಯಾವಾಗ? ಮತ ಸರಿ ಇದ್ರೆ ಎಲ್ಲರೂ ಖಂಡನೆ ಮಾಡಿದ್ರು ಸರಿಯಾದ ಮತನೇ ಅದು. ತಪ್ಪಿದ್ರೆ ಎಷ್ಟು ಜನ ಹೊಗಳಿದ್ರು ತಪ್ಪು ಮತನೇ ಅದು. ಅದರಿಂದ ಅದು ಒಂದು ಸ್ಟೇಜೇ ಹೆಲ್ಪ್ ಆಗುತ್ತೆ ಅಷ್ಟೇ ಹೊರತು ಅದು ಅಲ್ಟಿಮೇಟ್ ಅಲ್ಲ ಅದು. ಅರ್ಥ ಆಯ್ತಾ? ಈಗ ಒಬ್ಬ ಮತದ ಕಾಲಕ್ಕೆ ಹಿಂದೆ ಹೋಗಿದ್ದ, ಸಣ್ಣವರಿದ್ದಾಗಲೇ ಹೋಗಿದ್ದವ, ಇದಕ್ಕೆ ಒಂದು ಟೂರ್ ಹೋಗಿ ಬಂದಿದ್ದ. ಅಪ್ಪನ ಹೆಲ್ಪ್ ಇತ್ತಲ್ಲ ಅವನಿಗೆ, ಪುಷ್ಪಕ ಬೇರೆ ಇತ್ತಲ್ಲ, ಹೋಗಿ ಬಂದ. ಅವನಿಗೆ ವರ ಇತ್ತು, ಇದೆಲ್ಲ ಸೇರಿತ್ತು, ಅವರೆಲ್ಲ ಬಂದು ಬ್ರಹ್ಮದೇವ್ರ ವರ ಇತ್ತು, ಶಿವನ ವರ ಇತ್ತು, ಅವನು ಮುಖ್ಯವಾಗಿ ಬ್ರಹ್ಮಾಸ್ತ್ರಾದಿಗಳಿತ್ತು. ಅದಕ್ಕೆ ಒಂದು ರೌಂಡ್ ಗೆದ್ದು ಬಂದಿದ್ದ ಅಷ್ಟೇ. ಅವಾಗ ಇಂದ್ರದೇವರು ಸೋತಿದ್ರಾಗ, ಇದ್ರ ಹೆಸರು ಬಂದು ಇಂದ್ರದೇವ್ರು ಅಂತ ಒಂದ್ಸತಿ ಗೆದ್ದಿದ್ದು ಅಷ್ಟೇ. ಆದರೆ ಈಗ ಯಾವಲ್ಲಿ ನಡೆಯೋದಲ್ಲ. ವರಬಲದಿಂದ ಗೆಲ್ಲೋದು ಬೇರೆ, ನ್ಯಾಚುರಲ್ ಗೆಲ್ಲೋದು ಬೇರೆ. ಒಬ್ಬ ರಿವಾಲ್ವಲ್ಲಿ ಹೊಡೆದ್ರೆ ಅಂತ ದೊಡ್ಡ ಜಟ್ಟಿ ಸಾಯ್ತಾನೆ, ಮಗು ಹೊಡೆದ್ರು ಸಾಯ್ತಾನೆ. ಅದು ಸ್ಟ್ರೆಂತ್ ಅಂತ ಕರೆಯೋದಿಲ್ಲ, ಗೊತ್ತಾಯ್ತಾ? ಅಂಥ ಸ್ಟ್ರೆಂತ್ ಅವನಿಗಿಲ್ಲ. ಇವ್ರು ಹಾಗಲ್ಲ, ವಾಯುದೇವರು ಇವ್ರು ಗೆದ್ದಿದ್ದಾರೆ. ಹೇಗೆ ಗೆದ್ದಿದ್ದಾರೆ ಅವರು? ನ್ಯಾಚುರಲಿ ಗೆದ್ದಿದ್ದು. ಯಾವ ಹೊರಗಿರೋ ಏನೂ ಬೇಕಿಲ್ಲ ಅವರಿಗೆ. ರಾವಣಂ ಸಪುತ್ರ, ಅದೆಲ್ಲ ಹಿಂದಿನ ಕಥೆಗಳವೆಲ್ಲ. ಆ ಕಥೆನ ಉತ್ತರಕಾಂಡದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ. ಅಂದರೆ ಇದರಿಂದ ಏನರ್ಥ? ಗೆದ್ದಿದ್ದು ಈಕ್ವಲ್ ಫೈಟ್ ಆಗಲೇ ಇಲ್ಲ, ಅಷ್ಟು ಲೋ ಇದ್ರು ಹನುಮಂತನ ಮುಂದೆ ಇವರು ನೆಗ್ಲಿಜಿಬಲ್ ಆ ಸ್ಥಿತಿ ಬಂದರು. ತೃಣೋಪಮ ಶಬ್ದಕ್ಕೆ ನೆಗ್ಲಿಜಿಬಲ್ ಅಂತ.
ಅವ್ರ ಶಕ್ತಿ ಕೌಂಟ್ ಆಗಿ ಯಾವ ಸ್ಟೇಜಲ್ಲೂ ಕೌಂಟ್ ಆಗಲಿ. ಕೊಟ್ಟು ಏನಾಯ್ತು ಈಗ, ತಾವಿಟ್ಟ ಬೆಂಕಿಯಿಂದ ಏನಾಯ್ತು ಈಗ, ಅದಕ್ಕೆ ತಮಾಷೆ ಮಾಡ್ತಾರೆ. ವಾಯುದೇವರು, ದೇವರು ಮತ್ತು ವಾಯುದೇವ್ರ ಲಕ್ಷಣ ಏನು ಅಂದರೆ ಏನು ಕೊಟ್ಟರೆ ವಾಪಸ್ ಕೊಟ್ಬಿಡ್ತಾರೆ ಅಷ್ಟೇ. ಸುಮ್ಮನೆ ಕೊಡೋದಲ್ಲಿ ಯಾಕೆ ಕೊಡ್ತಾರೆ? ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಸ್ಮರಿಸುವವರು ಅಪರಾಧಗಳ ತಾ ಸ್ಮರಿಸ ಮರಳಿತಾರೆ ಗಪ್ಪಿಸಲು ಕೊಟ್ಟು ಅನಂತ ಮಡಿವ, ಇನ್ಫೈನೈಟ್ ಮಾಡಿ ಕೊಡ್ತಾರೆ. ಅವಾಗ ಏನಾಗುತ್ತದು, ಅದು ಇಷ್ಟು ಬೆಂಕಿ ಇಟ್ಟ ಬೂರು ತುಂಬ ಬೆಂಕಿಯ ಸುಟ್ಟೋಗ್ಬಿಟ್ಟ ಅಷ್ಟೆ. ಅದು ಎಂದು ಕೆಟ್ಟದ್ದನ್ನು ಕೊಡಬಾರ್ದು. ನಾವು ಕೊಡೋದೇ ಕೆಟ್ಟದ್ದು ಸಾಮಾನ್ಯವಾಗಿ. ತುಪ್ಪ ವಾಸ್ತಿ ಬಂದಮೇಲೆ ದೇವ್ರ ದೀಪಕ್ಕೆ ಶಿಫ್ಟ್ ಆಗುತ್ತೆ, ಗೊತ್ತಾಯ್ತಾ? ಮೊದಲೆಲ್ಲ ತಾನೇ ಇಟ್ಕೊಂಡ್ಬಿಡ್ತಾನೆ. ದೇವ್ರು ಏನು ಕೊಡಬೇಕು, ಇವ್ರು ಒಳ್ಳೇದನ್ನ ಸಾಧ್ಯನೇ ಇಲ್ಲ. ದದಾಹ ಚಾಖಿಲಾಂಪುರಿ ಪ್ರದಹ್ಯ ಸರ್ವಶಃ ಪುರೀಂ ನುದಾನ್ವಿತೋ ಜಗರ್ಜಚ ಸರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋ ಪ್ರಪಶ್ಯತ್. ಅಲ್ಲಿ ಎರಡು ವಿಷಯ, ಏನು ಕೊಡ್ತಾರೆ, ಹೇಗೆ ಕೊಡ್ತಾರೆ, ಎರಡು ಇಂಪಾರ್ಟೆಂಟ್. ಕೊಟ್ಟಿದ್ದು ಭಾರಿ ಕಡಿಮೆನೆ. ಯಾರು ಸುಧಾಮ ಭಕ್ತಿ ಎಷ್ಟಿತ್ತು ಆತನದ, ಭಾರಿ ಇತ್ತು. ಅದಕ್ಕೆ ಅದು ಬೇರೆ ವ್ಯಾಲ್ಯೂ ಚೇಂಜ್ ಆಯ್ತು. ದುರ್ಯೋಧನ ಕೊಟ್ಟಿದ್ದು ಬಡಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಅದೇನಿರಲಿಲ್ಲ, ಇಂಟೆನ್ಷನ್ ಸರಿ ಇರಲಿಲ್ಲ. ಅದಕ್ಕೆ ಅದು ನಾಶ ಆಗೋದು. ಎರಡು ಬೇಕು ನಮಗೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಎರಡು, ಏನು ಕೊಡ್ತಿ, ಹೇಗೆ ಕೊಡ್ತಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಕೊಟ್ಟು ವಸ್ತು ನೆಗ್ಲಿಜಿಬಲ್ಲೇ. ಯಾವ್ದು ಇಂಪಾರ್ಟೆಂಟು, ಕೊಡೋ ಮನೋಭಾವ ಭಾರಿ ದೊಡ್ಡ. ಅದರಿಂದನೇ ಉದ್ಧಾರ ಆಗುತ್ತೆ. ಇಲ್ಲ ತಯೋ ಪ್ರಪಶ್ಯತೋ ಪುರಿಂ ವಿಧಾಯ ಭಸ್ಮಸಾತ್ಯಯೋ, ಪುಡಿ ಮಾಡಿಯೇ ಹೊರಟೆ ಹೊರತು ಬೇರೆ ಯಾವ ರೀತಿಯ ಕನ್ಸೆಷನ್ ತೋರಿಸಲಿಲ್ಲ. ಸರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋ ಪ್ರಪಶ್ಯತೋ ಪುರೀಂ ವಿಧಾಯ. ಅವ್ರು ನೋಡ್ತಿರ್ಬೇಕಾದ್ರೇ ಯಾತಕ್ಕೆ ಪ್ರಪಶ್ಯತದ್ದು ಹಾಕಿದಾರೆ ಗೊತ್ತಾ ಇದ್ರ? ತುಂಬ ಸ್ವಾರಸ್ಯ ಇದೆ. ರಾವಣ ಸೀತಾಪರಣ ಮಾಡಿದ್ದು, ಹೊರಟ, ಸೀತಾಕೃತಿ ಸಿಕ್ತು. ಏನು ಮಾಡಿದ ಅವನು? ರಾಮ ದೂರ ಹೋಗ ಮಾಡಿ, ಲಕ್ಷ್ಮಣ ದೂರ ಹೋಗ ಮಾಡಿ, ಹಾಗೆ ಮಾಡಿದ್ದು. ಅದು ಇವ್ರು ಹಾಗೆ ಮಾಡಿಲ್ಲ. ಏನು ಮಾಡಿದ್ದು? ಪ್ರಪಶ್ಯತೋ, ನೋಡ್ತಿರ್ಬೇಕಾದ್ರೇ ಅವ್ರ ಕಳ್ಪ ಹಾಳ ಅವ್ರದ್ದು. ಇವ್ರದ್ದು ಎಂಥದ್ದಿದು, ಓಪನ್ನಾಗಿ ಮಾಡಿರೋದು. ನೋಡಿ ಏನು ಮಾಡಿ, ನೋಡ್ತಿರಕ್ಕೆ ಮಾಡ್ತೀನಿ ನೋಡು ಅಂತ ಹೇಳ್ತಾರೆ. ಇದು ಸರಿಯಾದ ಪದ್ಧತಿ. ಅವ್ರು ಮಾಡಿದ್ದು ಮೋಸ. ರಾವಣ ನಿಜವಾಗ್ಲೂ ಅಷ್ಟು ದೂರ ಆಗಿದ್ದರೆ ಯುದ್ಧ ಮಾಡಬೇಕಾಗಿತ್ತು. ಹಾಗಿದ್ರೆ ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು, ಏನು ಮೋಸ ಮಾಡಿದ. ಅಲ್ಲಿ ಶುರುವಾಗುತ್ತೆ ಕೆಟ್ಟತನ. ಶುರುವಾಗಕ್ಕೆ ಒಂದು ವಸ್ತು ಬೇಕು, ತಗೊಳ್ಳೋ ಅರ್ಹತೆ ಇಲ್ಲ, ಅದು ಮೋಸ ಶುರು ಮಾಡುತ್ತೆ. ಯಾರಿಗೆ ಅದು ಮೋಸ ಮಾಡೋಕ್ಕೆ ಇಷ್ಟ ಬರೋದಿಲ್ಲ? ಅರ್ಹತೆ ಇದೆ, ತಗೊಳ್ಳೋ ಶಕ್ತಿ ಇದೆ, ಅವಾಗ ಮೋಸ ಮಾಡೋ ನೆಸಿಟಿನೇ ಬರೋದಿಲ್ಲ. ಇವ್ರು ಯಾತಕ್ಕೆ ಮಾಡಲಿಲ್ಲ ಹನುಮಂತೇವರು ಅಂದರೆ ನೆಸಿಟಿನೇ ಇಲ್ಲ. ಅವನಿಗೆ ಬಂತು. ಅವ್ನು ಏನು ಮಾಡಬೇಕಾಗಿತ್ತು? ಆ ಕೆಟ್ಟ ವಿವರ ಬಿಟ್ಬಿಡ್ಬೇಕು, ಅವಾಗ ಉದ್ಧಾರ ಆಗ್ತದೆ. ಕೆಟ್ಟ ಭಾವನೆ ಬಂದರೆ ಏನು ಮಾಡಬೇಕು? ಫಸ್ಟು ಅದು ಪೂರೈಸಕ್ಕೆ ಟ್ರೈ ಮಾಡಬಾರ್ದು, ಅದು ಬಿಟ್ಬಿಡ್ಬೇಕಾದ್ರೆ. ಅವಾಗ ಏನಾಗುತ್ತೆ? ಕಾಮ ಜಯ ಅಂತ ಕರೀತಾರೆ. ಕಾಮವನ್ನು ಗೆಲ್ಲೋದು ಅಂದರೆ ವಸ್ತು ಕೊಟ್ಟಲ್ಲ, ಅದ್ರ ಬಿಟ್ಬಿಟ್ರೆ ಏನಾಗುತ್ತದ? ಪ್ರಾಬ್ಲಮೇ ಸಾಲ್ವ್ ಆದಾಗ. ಆಸೆ ಬಿಡು, ಸರಿ ಹೋಯ್ತು. ಕಾಮ ಬಿಡು, ಸರಿ ಹೋಯ್ತು. ಕ್ರೋಧ ಬಿಡು, ಸರಿ ಹೋಯ್ತು. ಅದು ಇಟ್ಕೊಂಡ್ರೆ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಬೆಂಕಿಯನ್ನು ಆರಿಸ್ಬೇಕೇ ಹೊರತು ಅದನ್ನು ಹಾಗೆ ಇಟ್ಕೊಂಡು ಸುಟ್ಟು ಬಿಡೋದು. ಕಾಮನ ಅಗ್ನಿ ಅಂತ ಕರೆದಿದ್ದ, ಕಾಮಾಗ್ನಿ ಅಂತಲೇ ಹೆಸರದು. ಸರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋ ಪ್ರಪಶ್ಯತೋ ಪುರೀಂ ವಿಧಾಯ ಭಸ್ಮಸಾತ್ಯಯೋ. ಹೋಗ್ಲಪ್ಪ, ಸ್ವಲ್ಪ ಪೋರ್ಷನ್ನಾರು ಉಳಿಸ್ಕೋಬಾರ್ದೆ? ಇಷ್ಟ ಆದಾಗ ಸರ್ವನಾಶವಾಗ್ತಿರ್ಬೇಕಾದ್ರೆ ಸ್ವಲ್ಪನ ತೊಳ್ಬೋದಲ್ಲ. ಅದಕ್ಕೆ ಭಸ್ಮ, ಇಡೀ ಪಟ್ಟಣ ಭಸ್ಮ ಬೂದಿ ಮಾಡೇ ಹೊರಟಿ. ಅಂದರೆ ಒಂದು ಚೂರು ಆರಿಸ್ಲಿಕ್ಕೆ ಯಾವ ಲೆವೆಲ್ಲೇ ಉಳಿಸ್ಕೊಳಕ್ಕೂ ಆಗಲಿಲ್ಲ ಅವನಿಗೆ. ಅದಕ್ಕೆ ತೃಣೋಪಮ ಅಂತ ಕರೆದಿಲ್ಲ. ಅಗ್ನಿ ಮುಂದೆ ತೃಣ ಏನಾಗುತ್ತೆ? ಸುಟ್ಟು ಬೂದಿ ಆಗುತ್ತೆ. ಸೊ ರಾವಣ ಅವನ ಪಟ್ಟಣ ಏನಾಯ್ತು ಇದ್ರ ಮುಂದೆ? ಈಗ ಹುಲ್ಲು ಕಟ್ಟಿ ಉರಿದಂತೆ ಉರಿದೋಯ್ತು. ಫಾಸ್ಟ್ ಆಯ್ತು. ತುಂಬ ಫಾಸ್ಟಾಗಿ ಉರಿತಾರೆ, ಏನು ಮಾಡೋಕ್ಕೂ ಬರೋದಿಲ್ಲ. ಹನುಮಂತ ಆಶು ದೇವ ಬೇಗ ಮಾಡದ, ಬೇಗದಿಂದ ಮಾಡದ, ಸರ್ವನಾಶ ಮಾಡಿದ್ದಾನೆ. ರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋ ಪ್ರಪೋಷ್ಯತೋ ಪುರೀಂ ವಿಧಾಯ ಭಸ್ಮಸಾತ್ಯಯೋ. ಭಸ್ಮಸಾತ್ ಬೂದಿ, ಬೂದಿಯನ್ನು ಮಾಡಿನೇ ಹೊರಟ ಹನುಮಂತ. ಅಲ್ಲಿಗಿರಲಿ, ನಾಳೆ ದಿವಸ ಮುಗಿಯುತ್ತೆ ಸುಂದರಕಾಂಡ, ನಾಳೆ ಮುಗಿಯುತ್ತೆ. ಮುಂದೇನಾಗುತ್ತೆ ಅದು ಇಂಪಾರ್ಟೆಂಟ್. ಅಷ್ಟರಲ್ಲೇನೆ ಏನಾಗುತ್ತೆ ಹೇಳ್ತಾ. ನೀವು ಚೂಡಾಮಣಿದು ಬೇರೆ ಹೇಳಬೇಕು. ಪ್ರಶ್ನೆ ಕೇಳಿದ್ರಲ್ಲ, ಅದೊಂದು ಬರುತ್ತೆ ನಾಳೆ.